ಓಂ ಶಾಂತಿ. ಎಲ್ಲರೂ ಖುಷಿಯಾಗಿದ್ದೀರಾ? 11 ಸೆಪ್ಟೆಂಬರ್ 2025 ರಸಾಗರ ಮುರಳಿ ಬಾಬಾದಾದ ಹೇಳುತ್ತಾರೆ, ಸಿಹಿಯಾದ ಮಕ್ಕಳೇ, ಈ ಇಡೀ ಜಗತ್ತಿನ ನಿಜವಾದ ಸ್ನೇಹಿತರು ನೀವೇ. ಆದ್ದರಿಂದ ನೀವು ಯಾರೊಂದಿಗೂ ಯಾವುದೇ ದ್ವೇಷವನ್ನು ಹೊಂದಿರಬಾರದು. ಎಲ್ಲರೂ ನಿಮ್ಮ ಸ್ನೇಹಿತರಾಗಿರಬೇಕು ಮತ್ತು ನೀವು ಅವರನ್ನು ಸ್ನೇಹಿತರೆಂದು ಪರಿಗಣಿಸಬೇಕು. ನಿಮ್ಮ ಮಾತು ಸ್ನೇಹಿತರನ್ನು ಮಾಡುವಂತಿರಬೇಕು, ದ್ವೇಷವನ್ನು ಬೆಳೆಸುವಂತಿರಬಾರದು. ಏಕೆಂದರೆ ದೇವರು ಸ್ನೇಹಿತನಾದರೆ ದೇವರ ಮಕ್ಕಳು ಸಹ ಸ್ನೇಹಿತರಾಗಿರಬೇಕು. ವಾಸ್ತವವಾಗಿ ಕುರಾನ್ನಲ್ಲಿ ನಾವು ಇತ್ತೀಚೆಗೆ ಕುರಾನ್ ಚಾನೆಲ್ನಲ್ಲಿ ಅಪ್ಲೋಡ್ ಮಾಡಿದ ವಿಡಿಯೋದಲ್ಲಿ ಹೀಗಿದೆ: ನಿಮ್ಮ ನಿಜವಾದ ಸ್ನೇಹಿತರು ಅಲ್ಲ, ಅವರ ಸಂದೇಶವಾಹಕರು ಮತ್ತು ಅಲ್ಲಾಹನನ್ನು ನಂಬುವವರು ಅಷ್ಟೇ. ಬೇರೆ ಯಾರೊಂದಿಗೂ ಸ್ನೇಹ ಮಾಡಬೇಡಿ. ಆದ್ದರಿಂದ ಇದು ನಮ್ಮ ಬಗ್ಗೆ ಮಾತನಾಡುತ್ತಿದೆ. ಹಾಗಾಗಿ ನಮಗೆ ಎಷ್ಟು ಜವಾಬ್ದಾರಿ ಇದೆ ಎಂದು ಯೋಚಿಸಿ. ಪ್ರಶ್ನೆ: ನೀವು ಆಧ್ಯಾತ್ಮಿಕ ಸೈನಿಕರಲ್ಲವೇ? ಆಧ್ಯಾತ್ಮಿಕ ಸೈನ್ಯವಲ್ಲವೇ? ಶಿವಬಾಬಾ ನೀಡಿದ ಯಾವ ನಿರ್ದೇಶನವನ್ನು ನೀವು ಕಾರ್ಯಗತಗೊಳಿಸಬೇಕು? ಉತ್ತರ: ಯಾವಾಗಲೂ ಬ್ಯಾಡ್ಜ್ ಧರಿಸಿ. ನಿಮಗೆ ಒಂದು ನಿರ್ದೇಶನವಿದೆ ಅಲ್ಲವೇ? ಹಾಗಾಗಿ ಕೇಂದ್ರದಲ್ಲಿ ಅಥವಾ ಮನೆಯಲ್ಲಿರುವಾಗ ಮಾತ್ರ ಬ್ಯಾಡ್ಜ್ ಧರಿಸುವುದು ಮುಖ್ಯವಲ್ಲ, ಹೊರಗೆ ಹೋಗುವಾಗ ಏಕೆ ಧರಿಸಬೇಕು? ಏಕೆಂದರೆ ಯಾರಾದರೂ ಅದನ್ನು ನೋಡಿ ಅದು ಏನು ಎಂದು ಕೇಳುತ್ತಾರೆ ಅಲ್ಲವೇ? ನಾವು ಹೋಗಿ ದೇವರ ಬಗ್ಗೆ ಮಾತನಾಡಿದರೆ ಅವರು ಹಿಂಜರಿಯಬಹುದು ಅಥವಾ ಅವರ ಪ್ರತಿಕ್ರಿಯೆ ವಿಭಿನ್ನವಾಗಿರಬಹುದು. ಆದರೆ ಅವರು ತಾವಾಗಿಯೇ ಕೇಳಿದಾಗ ಇದೇನು? ಇದು ವಿಭಿನ್ನವಾಗಿದೆ. ಇದೇನು ಅಲ್ಲವೇ? ಶಾಲೆಯಲ್ಲೂ ಬ್ಯಾಡ್ಜ್ಗಳನ್ನು ನೀಡುತ್ತಾರೆ, ಆದರೆ ಅವುಗಳನ್ನು ಕೇವಲ ಮುದ್ರಿಸಲಾಗುತ್ತದೆ. ಇದು ವಿಭಿನ್ನವಾಗಿದೆ, ಇದು ಸುಂದರವಾಗಿದೆ, ಅದರಲ್ಲಿ ಓಂ ಶಾಂತಿ ಎಂದು ಬರೆದಿದೆ. ಅನೇಕ ಜನರು ಕೇಳಿದ್ದಾರೆ. ಹಾಗಾಗಿ ಯಾರಾದರೂ ಇದೇನು? ನೀವು ಯಾರು ಎಂದು ಕೇಳಿದರೆ ತಕ್ಷಣ ಹೇಳಿ, ನಾವು ಅಗ್ನಿಶಾಮಕರು. ಕಾಮದ ಬೆಂಕಿ ಇಡೀ ಜಗತ್ತಿನಲ್ಲಿ ಉರಿಯುತ್ತಿದೆ ಅಲ್ಲವೇ? ನಾವು ಅದನ್ನು ನಂದಿಸುವ ಅಗ್ನಿಶಾಮಕರು. ಅದನ್ನು ಚತುರವಾಗಿ ಹೇಳಿ. ಏಕೆಂದರೆ ಕಾಮದ ಬೆಂಕಿ ಇಡೀ ಜಗತ್ತಿನಲ್ಲಿ ಉರಿಯುತ್ತಿದೆ. ಕಾಮದ ಬೆಂಕಿ ಉರಿಯುತ್ತಿದೆ. ಆದ್ದರಿಂದ ಶುದ್ಧರಾಗಿ ಮತ್ತು ದೈವಿಕ ಗುಣಗಳನ್ನು ಮಾತ್ರ ಬೆಳೆಸಿಕೊಳ್ಳಿ. ಆಗ ಮಾತ್ರ ನಿಮ್ಮ ಜೀವನ ದೋಣಿ ಕಲಿಯುಗದ ದಡದಿಂದ ಸತ್ಯಯುಗದ ದಡಕ್ಕೆ ಹೋಗುತ್ತದೆ. ನಾವು ಈ ಸಂದೇಶವನ್ನು ಎಲ್ಲರಿಗೂ ನೀಡುತ್ತೇವೆ ಎಂದು ಹೇಳಿ. ಇದರ ಸ್ಮರಣೆ ಬೈಬಲ್ ಮತ್ತು ಕುರಾನ್ನಲ್ಲಿಯೂ ಇದೆ. ಅಲ್ಲಿ ನೋವಾ ಎಲ್ಲರನ್ನೂ ಕರೆಯುತ್ತಾನೆ, ಬನ್ನಿ, ಪ್ರಪಂಚವು ನಾಶವಾಗಲಿದೆ. ದೋಣಿಗಳನ್ನು ಏರಿ. ಹಾಗಾಗಿ ಈ ದೋಣಿಯೊಳಗೆ ಬಂದ ನಂತರ ಕಾಮ ಇರಬಾರದು. ವಾಸ್ತವವಾಗಿ ಮುಸ್ಲಿಮರು ಹೇಳುತ್ತಾರೆ, ಅವರು ಪ್ರತಿ ಜೀವಿಯನ್ನು ದೋಣಿಗೆ ತುಂಬಿಸುತ್ತಿದ್ದಾಗ ಅವರು ನಾಯಿಯನ್ನು ತಿರಸ್ಕರಿಸಿದರು, ಏಕೆಂದರೆ ಅದು ಕಾಮವನ್ನು ಬಿಡುವುದಿಲ್ಲ. ಹಾಗಾಗಿ ಅದರಲ್ಲಿ ಅಡಗಿರುವ ದೊಡ್ಡ ರಹಸ್ಯವೇನು? ಕಾಮದಲ್ಲಿರುವವರು ಆ ದೋಣಿಗಳನ್ನು ಏರಲು ಸಾಧ್ಯವಿಲ್ಲ. ಓಂ ಶಾಂತಿ. ಅತ್ಯಂತ ಸಿಹಿಯಾದ ಆಧ್ಯಾತ್ಮಿಕ ಮಕ್ಕಳು ಸಹಜವಾಗಿ ಸ್ಮರಣೆಯಲ್ಲಿ ತಮ್ಮ ದೇಹವನ್ನು ಪೀಡಿಸಿ ಕುಳಿತಿದ್ದಾರೆ. ಅಂದರೆ ಕುಳಿತುಕೊಳ್ಳಲು ಅವರು ತಮ್ಮ ದೇಹವನ್ನು ಪೀಡಿಸಬಹುದು, ಆದರೆ ಸ್ಮರಣೆ ಸಹಜವಾಗಿರುತ್ತದೆ. ಕೆಲವರಿಗೆ ಆ ಸ್ಮರಣೆಯೂ ಕಷ್ಟಕರವಾಗಿದೆ. ಏಕೆಂದರೆ ಅನೇಕ ಜನರು ಹಠಯೋಗದಲ್ಲಿ ಕೆಲವು ಭಂಗಿಗಳಲ್ಲಿ ಕುಳಿತುಕೊಳ್ಳುವಂತೆ ನಾವು ಗಟ್ಟಿಯಾಗಿ ಕುಳಿತುಕೊಳ್ಳಬೇಕು ಎಂದು ಭಾವಿಸಿ ಗೊಂದಲಕ್ಕೊಳಗಾಗುತ್ತಾರೆ. ಬಾಬಾ ಹೇಳುತ್ತಾರೆ, ಅಂತಹ ಯಾವುದೇ ವಿಷಯವಿಲ್ಲ, ನೀವು ಹೇಗೆ ಬೇಕಾದರೂ ಕುಳಿತುಕೊಳ್ಳಬಹುದು. ನೀವು ಬಾಬಾನನ್ನು ನೆನಪಿಸಿಕೊಳ್ಳಬೇಕು ಅಷ್ಟೇ. ಇಲ್ಲಿ ಯೋಗದಲ್ಲಿ ನೀವು ಹೇಗೆ ಬೇಕಾದರೂ ಕುಳಿತುಕೊಳ್ಳಬಹುದು, ನೀವು ನಡೆಯುತ್ತಾ ಕೂಡ ನೆನಪಿಸಿಕೊಳ್ಳಬಹುದು. ಆದರೆ ಕೇಂದ್ರದಲ್ಲಿ ನಡೆಯುತ್ತಾ ನೆನಪಿಸಿಕೊಳ್ಳಲು ಜಾಗವಿರುವುದಿಲ್ಲ, ಅದು ಸರಿಯಾಗಿರುವುದಿಲ್ಲ. ಆದ್ದರಿಂದ ನಾವು ಕೇಂದ್ರದಲ್ಲಿ ಕುಳಿತು ನೆನಪಿಸಿಕೊಳ್ಳುತ್ತೇವೆ ಅಷ್ಟೇ. ನಾವು ಆರಾಮವಾಗಿ ಕುರ್ಚಿಯಲ್ಲಿ ಕುಳಿತು ನೆನಪಿಸಿಕೊಳ್ಳುತ್ತೇವೆ. ನೀವು ನನ್ನನ್ನು ಕೇಳಿದರೆ, ಮನೆಯಲ್ಲಿ ಮರಣಶಯ್ಯೆಯಲ್ಲಿರುವವರು ಮಲಗಿಯೇ ನೆನಪಿಸಿಕೊಳ್ಳಬಹುದು. ನಿಮಗೆ ನಿದ್ದೆ ಬರುತ್ತಿದ್ದರೆ ಮಲಗಿರುವಾಗಲೂ ನೆನಪಿಸಿಕೊಳ್ಳಿ. ನಿಮಗೆ ಅನಾರೋಗ್ಯವಿದ್ದರೆ ಮಲಗಿರುವಾಗಲೂ ನೆನಪಿಸಿಕೊಳ್ಳಿ, ಅವರು ಹೇಳುತ್ತಾರೆ. ಆದ್ದರಿಂದ ಇದರಲ್ಲಿ ಕಷ್ಟಕರವಾದ ವಿಷಯವೇ ಇಲ್ಲ. ಹಠಯೋಗಿಗಳು ಮಾತ್ರ ತಮ್ಮ ಕಾಲುಗಳನ್ನು ಗಟ್ಟಿಯಾಗಿ ಇಟ್ಟುಕೊಂಡು ಬೆನ್ನಮೂಳೆಯನ್ನು ನೇರವಾಗಿ ಇಟ್ಟುಕೊಂಡು ಬಲವಂತವಾಗಿ ಕುಳಿತುಕೊಳ್ಳುತ್ತಾರೆ. ಅವರು ಒಂದು ಕಾಲ ಮೇಲೆ ನಿಂತು ಇನ್ನೊಂದು ಕಾಲನ್ನು ಎತ್ತಿ ನಿಲ್ಲುತ್ತಾರೆ ಅಲ್ಲವೇ? ಅವರು ಒಂದು ಕಾಲ ಮೇಲೆ ನಿಂತು ಅದೆಲ್ಲವನ್ನೂ ಮಾಡುತ್ತಾರೆ. ಅವರು ಅದನ್ನು ಹೆಮ್ಮೆಯಿಂದ ಹೇಳಿಕೊಳ್ಳುತ್ತಾರೆ. ಅದು ಚೆನ್ನಾಗಿ ಕಾಣಿಸಬಹುದು, ಆದರೆ ಅದು ನಿಜವಾದ ಯೋಗವಲ್ಲ. ಇಲ್ಲಿ ಬಾಬಾ ಹೇಳುತ್ತಾರೆ, ಆರಾಮವಾಗಿ ಕುಳಿತುಕೊಳ್ಳಿ. ಅವರು ಯಾವುದೇ ಕಷ್ಟವನ್ನು ನೀಡಿಲ್ಲ. ಬಾಬಾನನ್ನು ಮತ್ತು ನಿಮ್ಮ 84 ಜನ್ಮಗಳ ಚಕ್ರವನ್ನು ನೆನಪಿಸಿಕೊಳ್ಳುತ್ತಲೇ ಇರಿ. ಅವರು ನಮ್ಮನ್ನು 84 ಜನ್ಮಗಳ ಚಕ್ರವನ್ನು ಏಕೆ ನೆನಪಿಸಿಕೊಳ್ಳಲು ಹೇಳುತ್ತಾರೆ?
ಆತ್ಮವು ಅಷ್ಟು ದೇಹಗಳ ಮೂಲಕ ಹೋಗಿದೆ, ನಾನು ಅಷ್ಟು ದೇಹಗಳನ್ನು ತೆಗೆದುಕೊಂಡಿದ್ದೇನೆ ಎಂದು ನೆನಪಿಸಿಕೊಳ್ಳಲು. ಆದ್ದರಿಂದ ಆತ್ಮವು ಅದನ್ನು ತೆಗೆದುಕೊಂಡಿತು ಎಂದು ನೆನಪಿಸಿಕೊಳ್ಳಲು. ಇದು ತುಂಬಾ ಸುಲಭವಾದ ಸ್ಮರಣೆ ಅಲ್ಲವೇ? ನೀವು ನಿಮ್ಮ ಜೀವನವನ್ನು ನೆನಪಿಸಿಕೊಳ್ಳಲಿದ್ದೀರಿ, ನಿಮ್ಮ ತಂದೆಯನ್ನು ನೆನಪಿಸಿಕೊಳ್ಳಲಿದ್ದೀರಿ. ಅಷ್ಟೇ. ಇದರಲ್ಲಿ ಕಷ್ಟವೇನಿದೆ? ನೀವು ಎದ್ದಾಗ ಅಥವಾ ಕುಳಿತಾಗ ನಿಮ್ಮ ಬುದ್ಧಿಯಲ್ಲಿ ಬಾಬಾ ಮತ್ತು ಸ್ವರ್ಗ ಮಾತ್ರ ಇರಬೇಕು. ಈ ಚಿಕ್ಕ ಮಗು ಬಾಬಾ ಪಕ್ಕದಲ್ಲಿ ಕುಳಿತಿದೆ. ಅದರ ಬುದ್ಧಿಯಲ್ಲಿ ತಾಯಿ ಮತ್ತು ತಂದೆ ನೆನಪಿನಲ್ಲಿರುತ್ತಾರೆ. ನೀವು ಸಹ ಮಕ್ಕಳಲ್ಲವೇ? ತಂದೆಯನ್ನು ನೆನಪಿಸಿಕೊಳ್ಳುವುದು ತುಂಬಾ ಸುಲಭ ಅಲ್ಲವೇ? ಹಾಗಾಗಿ ಬಾಬಾ ಇದನ್ನು ಹೇಳುತ್ತಿದ್ದಾರೆ. ಬಹುಶಃ ಅಲ್ಲಿಗೆ ಬಂದ ಮಗುವನ್ನು ನೋಡಿ, ಒಂದು ಮಗು ತನ್ನ ತಾಯಿ ಮತ್ತು ತಂದೆಯನ್ನು ನೆನಪಿಸಿಕೊಳ್ಳುತ್ತದೆ ಅಲ್ಲವೇ? ಈಗ ನೀವು ಸಹ ನನ್ನ ಮಕ್ಕಳು, ಆದ್ದರಿಂದ ನಾನೇ ನಿಮ್ಮ ತಂದೆ ಮತ್ತು ತಾಯಿ. ವಾಸ್ತವವಾಗಿ ಬಾಬಾ ಎಲ್ಲಾ ಸಂಬಂಧಗಳು ಅಲ್ಲವೇ? ಆದ್ದರಿಂದ ತಂದೆಯನ್ನು ನೆನಪಿಸಿಕೊಳ್ಳುವುದು ತುಂಬಾ ಸುಲಭವಾಯಿತು ನೋಡಿ. ಮಗುವು ಅದನ್ನು ಮಾಡಬಹುದು, ಅವರು ಹೇಳುತ್ತಾರೆ. ಮಗು ಸಹ ಮಾಡಬಹುದಾದ ಕೆಲಸವನ್ನು ನೀವು ಮಾಡಲು ಸಾಧ್ಯವಿಲ್ಲವೇ? ನಾವು ಬಾಬಾನ ಮಕ್ಕಳು ಮತ್ತು ನಾವು ಬಾಬಾನಿಂದ ಆಸ್ತಿಯನ್ನು ಪಡೆಯುತ್ತಿದ್ದೇವೆ ಎಂದು ನೆನಪಿಸಿಕೊಳ್ಳುತ್ತೇವೆ. ಅಷ್ಟೇ. ಇತರ ವಿಷಯಗಳಿಗೆ, ದೇಹದ ನಿರ್ವಹಣೆಗಾಗಿ ನೀವು ಮುಕ್ತವಾಗಿ ಕೆಲಸಕ್ಕೆ ಹೋಗಬಹುದು, ನಿಮ್ಮ ಮನೆಯನ್ನು ನೋಡಿಕೊಳ್ಳಬಹುದು. ಬಾಬಾ ಅದಾವುದನ್ನು ಎಂದಿಗೂ ನಿಲ್ಲಿಸುವುದಿಲ್ಲ, ಆದರೆ ಅವರು ಕೇವಲ ಬೇರೆ ಯಾರನ್ನೂ ನೆನಪಿಸಿಕೊಳ್ಳದೆ ಒಬ್ಬ ಬಾಬಾನ ಸ್ಮರಣೆಯಲ್ಲಿ ಮಾತ್ರ ಇರಿಯೇ ಎಂದು ಹೇಳುತ್ತಾರೆ. ಕೆಲವರು ಆಂಜನೇಯನನ್ನು, ಹನುಮಾನ್ ನೆನಪಿಸಿಕೊಳ್ಳುತ್ತಿದ್ದಾರೆ. ಇತರರು ಕೆಲವು ಸಾಧುಗಳು ಮತ್ತು ಸನ್ಯಾಸಿಗಳನ್ನು ನೆನಪಿಸಿಕೊಳ್ಳುತ್ತಿದ್ದಾರೆ. ಆದ್ದರಿಂದ ನೀವು ಸಹ ಮೊದಲು ಹಾಗೆ ಇದ್ದಿರಿ. ಈಗ ಆ ಎಲ್ಲಾ ಸ್ಮರಣೆಗಳನ್ನು ಬಿಟ್ಟುಬಿಡಿ. ದೇವರು ಬಂದ ನಂತರ ಅದು ಅಗತ್ಯವಿಲ್ಲ. ಏಕೆಂದರೆ ನಿಜವಾಗಿ ದೇವರು ಹೊರತುಪಡಿಸಿ ನೆನಪಿಸಿಕೊಳ್ಳಲು ಯೋಗ್ಯರು ಯಾರೂ ಇಲ್ಲ, ಮನುಷ್ಯರು ಅಥವಾ ಸಾಧುಗಳು ಮತ್ತು ಸನ್ಯಾಸಿಗಳು ಇಲ್ಲ. ಆದ್ದರಿಂದ ಆ ಸ್ಮರಣೆಯನ್ನು ಬಿಟ್ಟುಬಿಡಿ. ಅದರಿಂದ ಯಾವುದೇ ಪ್ರಯೋಜನವಿಲ್ಲ. ಆದರೆ ಮನುಷ್ಯರು ಇನ್ನೂ ಸಾಧುಗಳು, ಸನ್ಯಾಸಿಗಳು ಮತ್ತು ದೇವತೆಗಳನ್ನು ನೆನಪಿಸಿಕೊಳ್ಳುತ್ತಿದ್ದಾರೆ ಅಲ್ಲವೇ? ಪೂಜೆಗಾಗಿ ಪೂಜಾರಿ ದೇವಸ್ಥಾನಕ್ಕೆ ಹೋಗಬೇಕು. ಆದರೆ ಇಲ್ಲಿ ನೀವು ಎಲ್ಲಿಗೂ ಹೋಗಬೇಕಾಗಿಲ್ಲ, ಹಣ ಖರ್ಚಾಗುವುದಿಲ್ಲ, ಅಲೆದಾಟವಿಲ್ಲ. ಹಾಗಾಗಿ ನೀವು ಭೇಟಿಯಾಗುವ ಯಾರಿಗಾದರೂ ಶಿವಬಾಬಾ ಹೇಳುತ್ತಾರೆ, ನಿಮ್ಮ ತಂದೆಯಾದ ನನ್ನನ್ನು ಮಾತ್ರ ನೆನಪಿಸಿಕೊಳ್ಳಿ ಎಂದು ಹೇಳಿ. ಅಷ್ಟೇ. ನೀವು ದೇವಸ್ಥಾನಕ್ಕೆ ಹೋಗಿ ಹಿಂದಿರುಗಿದಾಗ ಅವರು ಇತರರಿಗೆ ವಿಭೂತಿ ಮತ್ತು ಕುಂಕುಮ ನೀಡುತ್ತಾರೆ, ನೀವು ನೋಡಿರಬಹುದು ಅಲ್ಲವೇ? ಅವರು ದೇವಸ್ಥಾನಕ್ಕೆ ಹೋಗಿ ಹಿಂದಿರುಗುವುದು ಮುಖ್ಯ ವಿಷಯ ಎಂದು ಏಕೆ ನೀಡುತ್ತಾರೆ? ಏಕೆಂದರೆ ಅವರಿಗೆ ತಿಳಿದಿರುವ ಅತಿ ಮುಖ್ಯ ವಿಷಯ ಅದು. ಆದರೆ ಇಲ್ಲಿ ನಾವು ನಿಜವಾಗಿ ದೇವರ ಬಳಿಗೆ ಹೋಗಿ ಹಿಂದಿರುಗಿದ್ದೇವೆ. ಅವರು ನಮಗೆ ಏನು ನೀಡುತ್ತಾರೆ? ಅವರು ನಮಗೆ ಜ್ಞಾನ ಕುಂಕುಮ, ಜ್ಞಾನ ವಿಭೂತಿ, ಜ್ಞಾನದ ಕುಂಕುಮ, ಜ್ಞಾನದ ಪವಿತ್ರ ಬೂದಿ ನೀಡುತ್ತಾರೆ. ಆದ್ದರಿಂದ ನಾವು ಆ ಜ್ಞಾನವನ್ನು ಇತರರಿಗೆ ಹಚ್ಚಬೇಕು. ಇದು ತುಂಬಾ ಸುಲಭ ಅಲ್ಲವೇ? ಅವರು ನಮ್ಮನ್ನು ನೆನಪಿಸಿಕೊಳ್ಳಲು ಹೇಳುತ್ತಾರೆ ಅಷ್ಟೇ. ನೀವು ಚುಕ್ಕಿ ಇಟ್ಟಿದ್ದೀರಿ. ಶಿವಬಾಬಾ ನಿರಾಕಾರರು. ಅವರಿಗೆ ದೇಹವಿಲ್ಲ ಅಲ್ಲವೇ? ಆದ್ದರಿಂದ ಅವರು ಖಂಡಿತವಾಗಿಯೂ ಬೇರೊಬ್ಬರ ದೇಹದಲ್ಲಿ ಬಂದಿರಬೇಕು. ಅವರು ಬಂದಿದ್ದಾರೆ ಮತ್ತು ನನ್ನನ್ನು ಮಾತ್ರ ನೆನಪಿಸಿಕೊಳ್ಳಿ ಎಂದು ಹೇಳುತ್ತಾರೆ. ಬಾಬಾ ನಮ್ಮನ್ನು ಏಕೆ ನೆನಪಿಸಿಕೊಳ್ಳಲು ಹೇಳುತ್ತಾರೆ? ಏಕೆಂದರೆ ಕೇವಲ ನಾನೊಬ್ಬನೇ ಅಶುದ್ಧರನ್ನು ಪವಿತ್ರಗೊಳಿಸುವವನು ಅಲ್ಲವೇ? ಅಷ್ಟು ಶುದ್ಧನಾದ ಅವರನ್ನು ನೆನಪಿಸಿಕೊಳ್ಳುವ ಮೂಲಕ ಮಾತ್ರ ನೀವು ಶುದ್ಧರಾಗುತ್ತೀರಿ. ಕೃಷ್ಣ ಶುದ್ಧನಲ್ಲವೇ? ನಾವು ಅವನನ್ನು ನೆನಪಿಸಿಕೊಳ್ಳುವ ಮೂಲಕ ಶುದ್ಧರಾಗುವುದಿಲ್ಲವೇ? ಸಮಸ್ಯೆ ಎಂದರೆ ಅವನಿಗೆ ತುಂಬಾ ಸುಂದರವಾದ ದೇಹವಿದೆ. ಈ ದೇಹವನ್ನು ನೆನಪಿಸಿಕೊಳ್ಳುವ ಮೂಲಕ ನಾವು ದುರ್ಗುಣಕ್ಕೆ ಬಿದ್ದಿದ್ದೇವೆ, ಎಲ್ಲಾ ಕೆಟ್ಟ ಗುಣಗಳು ಅದರಿಂದ ಬಂದವು. ಹಾಗಾಗಿ ಅದು ಹಾಗಿದ್ದಾಗ ನಾವು ಅತ್ಯಂತ ಸುಂದರವಾದ ದೇಹವನ್ನು ನೆನಪಿಸಿಕೊಂಡರೆ ಅದಕ್ಕಾಗಿಯೇ ಅವರು ದೇಹವನ್ನು ನೆನಪಿಸಿಕೊಳ್ಳಬೇಡಿ ಎಂದು ಹೇಳುತ್ತಾರೆ. ಹಾಗಾಗಿ ದೇಹರಹಿತ ದೇವರು, ಬಹುಶಃ ಬಾಬಾ ತನ್ನದೇ ಆದ ದೇಹವನ್ನು ತೆಗೆದುಕೊಳ್ಳದಿರಲು ಇದು ಒಂದು ಕಾರಣವಿರಬಹುದು. ಇನ್ನೊಂದು ವಿಷಯವೆಂದರೆ ಬಾಬಾ ಸ್ವತಃ ಹೇಳುತ್ತಿದ್ದರು, ನಾನು ಹುಟ್ಟಿದ್ದರೆ ನಾನು ಸತಪ್ರಧಾನದಿಂದ ತಮಪ್ರಧಾನನಾಗಿ ಎಲ್ಲವನ್ನೂ ಮರೆತುಬಿಡುತ್ತಿದ್ದೆ. ನಾನು ಜ್ಞಾನದಿಂದ ಅಶುದ್ಧನಾಗುತ್ತಿದ್ದೆ. ಆಗ ಯಾರು ನಿಮ್ಮನ್ನು ಉಳಿಸುತ್ತಿದ್ದರು? ಆಗಲೂ ಅವರು ತಮ್ಮನ್ನು ಯಾರು ಉಳಿಸುತ್ತಾರೆ ಎಂದು ಯೋಚಿಸುತ್ತಿರಲಿಲ್ಲ, ಆದರೆ ನಿಮ್ಮನ್ನು ಯಾರು ಉಳಿಸುತ್ತಾರೆ ಎಂದು ಯೋಚಿಸುತ್ತಿದ್ದರು. ಅದೇನೆ ಬಾಬಾ, ಪ್ರೀತಿಯೇ ಶಿವ ಅಲ್ಲವೇ? ಅವರು ನಾನು ಅಶುದ್ಧರನ್ನು ಪವಿತ್ರಗೊಳಿಸುವವನು ಎಂದು ಹೇಳುತ್ತಾರೆ.
ಪತಿತಂ ಎಂದರೆ ಅಶುದ್ಧ, ಪಾವನಂ ಎಂದರೆ ಶುದ್ಧ. ಹಾಗಾಗಿ ಅಶುದ್ಧರನ್ನು ಶುದ್ಧೀಕರಿಸುವವನು ನಾನೊಬ್ಬನೇ. ಇದು ಸರಿಯಾದ ಹೇಳಿಕೆ ಅಲ್ಲವೇ? ಇನ್ನೊಂದು ವಿಷಯವೆಂದರೆ, ಬಾಬಾ ಹುಟ್ಟಿದ್ದರೆ ಅವರು ಜ್ಞಾನವನ್ನು ಮರೆಯುತ್ತಿದ್ದರು. ಒಮ್ಮೆ ತಾಯಿಯ ಗರ್ಭವನ್ನು ಪ್ರವೇಶಿಸಿದರೆ ಅವರು ಜ್ಞಾನವನ್ನು ಮರೆಯುತ್ತಿದ್ದರು. ಅದಕ್ಕಾಗಿಯೇ ನಾವು ಈಗ ನಮ್ಮ ಹಿಂದಿನ ಜನ್ಮದಲ್ಲಿ ಏನಾಯಿತು ಎಂದು ನೆನಪಿಸಿಕೊಳ್ಳುವುದಿಲ್ಲ. ಹಾಗಾಗಿ ಅವರು ಸಹ ಮರೆತಿದ್ದರೆ ಯಾರು ಜ್ಞಾನವನ್ನು ನೀಡುತ್ತಿದ್ದರು? ನನ್ನನ್ನು ನೆನಪಿಸಿಕೊಳ್ಳಿ, ಬಾಬಾ ಹೇಳುತ್ತಾರೆ. ನೀವೆಲ್ಲರೂ ಈಗ ಅಶುದ್ಧರು. ಇದು ಅಶುದ್ಧ, ತಮ ಪ್ರಧಾನ ಜಗತ್ತು. ತಮ ಪ್ರಧಾನ ಎಂದರೆ ಅವನತಿಯಾದ ಜಗತ್ತು. ಅದಕ್ಕಾಗಿಯೇ ಬಾಬಾ ಹೇಳುತ್ತಾರೆ, ಇಲ್ಲಿ ಎಲ್ಲರೂ ಅಶುದ್ಧರಾಗಿರುತ್ತಾರೆ. ಹಾಗಾಗಿ ಯಾವುದೇ ಭೌತಿಕ ಜೀವಿಯನ್ನು ನೆನಪಿಸಿಕೊಳ್ಳಬೇಡಿ, ಯಾವುದೇ ಅಶುದ್ಧ ಭೌತಿಕ ಜೀವಿಯನ್ನು ನೆನಪಿಸಿಕೊಳ್ಳಬೇಡಿ, ಯಾವುದೇ ಶುದ್ಧ ಭೌತಿಕ ಜೀವಿಯನ್ನು ನೆನಪಿಸಿಕೊಳ್ಳಬೇಡಿ, ದೇಹವನ್ನೇ ನೆನಪಿಸಿಕೊಳ್ಳಬೇಡಿ. ಇದು ಒಳ್ಳೆಯ ವಿಷಯ ಅಲ್ಲವೇ? ಹಾಗಾಗಿ ಯಾವುದೇ ಗುರುವಿಗೆ ಮಹಿಮೆ ಇಲ್ಲ. ನಿಮ್ಮನ್ನು ಶುದ್ಧೀಕರಿಸುವ ಶಿವಬಾಬಾ ಮಾತ್ರ ಮಹಿಮೆಯನ್ನು ಹೊಂದಿದ್ದಾರೆ. ಬಾಬಾ ಕೇವಲ ನೀವು ನನ್ನನ್ನು ನೆನಪಿಸಿಕೊಂಡರೆ ನಿಮ್ಮ ಪಾಪಗಳು ನಾಶವಾಗುತ್ತವೆಯೇ ಎಂದು ಹೇಳುತ್ತಾರೆ. ಇದು ಅವರು ನೀಡುವ ಜ್ಞಾನದ ಅಮೃತ. ಹಾಗಾಗಿ ನೀವು ಇದನ್ನು ಯೋಗ ಶಕ್ತಿ ಅಥವಾ ಯೋಗ ಅಗ್ನಿ ಎಂದು ಕರೆಯಬಹುದು, ಏಕೆಂದರೆ ಇದು ಪಾಪಗಳನ್ನು ನಾಶಮಾಡುತ್ತದೆ ಅಲ್ಲವೇ? ಗೀತೆಯ ಭಗವಾನ್ ದೇಹರಹಿತ ಶಿವಬಾಬಾ ಎಂಬ ಸತ್ಯವನ್ನು ಅನಂತ ತಂದೆ ಶಿವಬಾಬಾ ಸ್ವತಃ ಹೇಳುತ್ತಾರೆ. ನಾನು ನಿಜವಾಗಿ ಗೀತೆಯನ್ನು ಹೇಳಿದವನು, ಕೃಷ್ಣನಲ್ಲ ಎಂದು ಅವರು ಹೇಳುತ್ತಾರೆ. ಹಾಗಾಗಿ ಮುಖ್ಯ ವಿಷಯವೇನೆಂದರೆ ನನ್ನನ್ನು ಮಾತ್ರ ನೆನಪಿಸಿಕೊಳ್ಳಿ, ಏಕೆಂದರೆ ನಿಮ್ಮ ಪಾಪಗಳು ನಾಶವಾಗಲು ಬೇರೆ ಮಾರ್ಗವಿಲ್ಲ. ನೀವು ಶುದ್ಧರಾಗಿ ಮತ್ತು ದೇಹವನ್ನು ತ್ಯಜಿಸಿದರೆ ಮಾತ್ರ ನೀವು ಸ್ವರ್ಗದಲ್ಲಿ ಉನ್ನತ ಸ್ಥಾನವನ್ನು ಪಡೆಯುತ್ತೀರಿ. ಇಲ್ಲವಾದರೆ ಕೆಳ ಸ್ಥಾನವನ್ನು ಪಡೆಯುತ್ತೀರಿ. ನಾವು ನಿಮಗೆ ನಿಮ್ಮ ತಂದೆಯ ಸಂದೇಶವನ್ನು ನೀಡುತ್ತಿದ್ದೇವೆ ಎಂದು ಅವರಿಗೆ ಹೇಳಿ. ನಿಮಗೆ ಹೇಗೆ ಗೊತ್ತು ಎಂದು ಅವರು ಕೇಳಬಹುದು. ತಂದೆ ಸ್ವತಃ ಬಂದು ನಮಗೆ ಹೇಳಿದರು. ನೀವು ಸಹ ಬನ್ನಿ ಎಂದು ನೀವು ಹೇಳಬಹುದು. ಹಾಗಾಗಿ ನಿಜವಾಗಿ ನಾವು ಕೇವಲ ಸಂದೇಶವನ್ನು ನೀಡುತ್ತಿದ್ದೇವೆ, ಆದರೆ ಈ ಸಂದೇಶವು ನಿಜವಾಗಿ ದೇವರದು. ಇದನ್ನು ಈ ರೀತಿಯಾಗಿ ವಿವರಿಸುವಲ್ಲಿ ಯಾವುದೇ ಕಷ್ಟವಿಲ್ಲ. ತಾಯಂದಿರು ಈ ಸೇವೆಯನ್ನು ಮಾಡಬಹುದು. ಅಹಲ್ಯ, ಕೂಣಿ, ದೈಹಿಕವಾಗಿ ಅಂಗವಿಕಲರಂತಹವರು ಯಾರಾದರೂ ಈ ಸೇವೆಯನ್ನು ಮಾಡಬಹುದು ಮತ್ತು ಉನ್ನತ ಸ್ಥಾನವನ್ನು ಪಡೆಯಬಹುದು. ಹಾಗಾಗಿ ನೀವು ಮಧುಬನ್ನಲ್ಲಿರಲಿ ಅಥವಾ ಕೇಂದ್ರದಲ್ಲಿ ಶರಣಾದ ಸಹೋದರ ಅಥವಾ ಸಹೋದರಿಯಾಗಿರಲಿ ಅಥವಾ ಕುಟುಂಬದಲ್ಲಿರುವ ತಾಯಂದಿರಾಗಿರಲಿ ಅಥವಾ ವೃದ್ಧರಾಗಿರಲಿ ಅಥವಾ ಶಾಲೆ ಅಥವಾ ಕಾಲೇಜಿನಲ್ಲಿ ಓದುತ್ತಿರುವವರಾಗಿರಲಿ, ಯಾರಾದರೂ ಉನ್ನತ ಸ್ಥಾನವನ್ನು ಪಡೆಯಬಹುದು. ನೀವು ಕೇವಲ ಈ ಸಂದೇಶವನ್ನು ಇತರರಿಗೆ ನೀಡಬೇಕು ಮತ್ತು ಬಾಬಾನ ಸ್ಮರಣೆಯಲ್ಲಿರಬೇಕು. ನೀವು ಮಧುಬನ್ನಲ್ಲಿ ಇದ್ದರೆ ಮಾತ್ರ ಬಾಬಾನನ್ನು ಹೆಚ್ಚು ನೆನಪಿಸಿಕೊಳ್ಳಬಹುದು ಎಂದಲ್ಲ. ವಾಸ್ತವವಾಗಿ ಬಾಬಾ ಹೇಳುತ್ತಾರೆ, ಹೊರಗಿರುವವರು ಒಳಗಿರುವವರಿಗಿಂತ ಹೆಚ್ಚು ನೆನಪಿಸಿಕೊಳ್ಳಬಹುದು ಮತ್ತು ಅವರು ಹಾಗೆ ಮಾಡುತ್ತಾರೆ. ಅಷ್ಟೇ ಅಲ್ಲ, ಅವರು ಬಹಳಷ್ಟು ಸೇವೆ ಮಾಡಬಹುದು. ಅದು ತುಂಬಾ ಮುಖ್ಯ ಅಲ್ಲವೇ? ನೀವು ಮಧುಬನ್ನಲ್ಲಿ ಅಥವಾ ಕೇಂದ್ರದಲ್ಲಿ ಇದ್ದರೆ ಅವರು ನಿಮಗೆ ನೀಡುವ ಸೇವೆಯನ್ನು ಮಾತ್ರ ನೀವು ಮಾಡಬಹುದು. ನೀವು ಸ್ವಂತವಾಗಿ ಮಾಡಿದರೆ ಅದು ಶ್ರೀಮತ್ ದೇವರ ನಿರ್ದೇಶನಗಳು ಅಲ್ಲ ಮತ್ತು ನೀವು ಇದೆಲ್ಲವನ್ನೂ ಮಾಡಲು ನಿಮಗೆ ಯಾರು ಹೇಳಿದರು ಎಂಬಂತಹ ಬಹಳಷ್ಟು ನಿರ್ಬಂಧಗಳನ್ನು ನೋಡುತ್ತೀರಿ. ಹೊರಗಿರುವವರಿಗೆ ಆಕಾಶವೇ ಮಿತಿ. ಅವರು ಎಷ್ಟು ಬೇಕೋ ಅಷ್ಟು ಸೇವೆ ಮಾಡಬಹುದು, ಎಷ್ಟು ಬೇಕೋ ಅಷ್ಟು ಸಂಪತ್ತನ್ನು ಸಂಗ್ರಹಿಸಬಹುದು. ಮತ್ತು ಈಗ ಹರಾಜು ಬಂದಿರುವುದರಿಂದ ಕೇಳುವ ಅಗತ್ಯವಿಲ್ಲ. ಬಾಬಾ ನಮಗಾಗಿ ಸೃಷ್ಟಿಸಿದ ದೊಡ್ಡವರ ಇದು. ಅದನ್ನು ಬಳಸಿ. ಇಲ್ಲಿಯೂ ನಾವು ಬಾಬಾ ಬಳಿಗೆ ಏಕೆ ಹೋಗುತ್ತೇವೆ? ರಿಫ್ರೆಶ್ ಆಗಲು ಅಲ್ಲವೇ? ಈಗ ಮದುವೆಯಾದ ಮಗಳು 2 ಅಥವಾ 3 ತಿಂಗಳಿಗೊಮ್ಮೆ ತಾಯಿಯ ಮನೆಗೆ ಹೋಗುತ್ತಾಳೆ. ಅವಳು ಹೋದಾಗ ಅದು ವಿಶ್ರಾಂತಿ ಅಲ್ಲವೇ? ತಾಯಿಯ ಮನೆ ಕೇವಲ ಯಾವುದೇ ಸ್ಥಳವಲ್ಲ. ಅನೇಕ ಜನರು ಎಷ್ಟೇ ವಯಸ್ಸಾಗಿರಲಿ ತಮ್ಮ ತಾಯಿಯ ಮನೆಗೆ ಹೋದಾಗ ಕೆಲಸ ಮಾಡುವುದಿಲ್ಲ. ಅವರಿಗೆ ಆ ಬಾಲ್ಯದ ಭಾವನೆ ಇಷ್ಟವಾಗುತ್ತದೆ. ಹಾಗೆ ನಾವು ನಮ್ಮ ತಂದೆಯ ಮನೆಗೆ ಹೋದಾಗ ಒಳಗೆ ಎಷ್ಟು ಸಂತೋಷ ಇರಬೇಕು. ಅದಕ್ಕಾಗಿಯೇ ನೋಡಿ, ಬಾಬಾ ನಮಗೆ ಅಲ್ಲಿ ಯಾವುದೇ ಕೆಲಸವನ್ನು ನೀಡುವುದಿಲ್ಲ. ನಾವು ಅಲ್ಲಿ ಸೇವೆ ಮಾಡಲು ಹೋದರೂ ಹೆಚ್ಚು ಸೇವೆ ಇರುವುದಿಲ್ಲ. ಅನೇಕ ಜನರು ಒಟ್ಟಾಗಿ ಸೇವೆ ಮಾಡುತ್ತಾರೆ. ಅದು ವಿನೋದಮಯವಾಗಿರುತ್ತದೆ ಮತ್ತು ತುಂಬಾ ಸುಲಭವಾಗಿರುತ್ತದೆ. ಹಾಗಾಗಿ ಎಷ್ಟು ಸಂತೋಷ ಇರಬೇಕು. ಅದನ್ನೇ ಅವರು ಬಯಸುತ್ತಾರೆ. ನನ್ನ ಮಕ್ಕಳು ಸಂತೋಷವಾಗಿರಬೇಕು. ಈ ಕೊಳಕು ಜಗತ್ತಿನಲ್ಲಿ ನೀವು ಇನ್ನೂ ಸ್ವಲ್ಪ ಕಾಲ ಮಾತ್ರ ಮಕ್ಕಳಾಗಿರುತ್ತೀರಿ. ನಂತರ ನೀವು ಕೃಷ್ಣಪುರಿಗೆ, ಸ್ವರ್ಗಕ್ಕೆ ಬರುತ್ತೀರಿ. ಕೃಷ್ಣನ ದೇವಸ್ಥಾನವನ್ನು ಸುಖಧಾಮ, ಸಂತೋಷದ ನಿವಾಸ ಎಂದು ಕರೆಯುತ್ತಾರೆ. ಹಾಗಾಗಿ ಕೃಷ್ಣ ಜೀವಂತವಾಗಿರುವ ಸ್ಥಳಕ್ಕೆ ನಾವು ಹೋಗುತ್ತಿದ್ದರೆ ಮಕ್ಕಳಲ್ಲಿ ಎಷ್ಟು ಸಂತೋಷ ಇರಬೇಕು. ಅನಂತ ಸಂತೋಷ.
ಏಕೆಂದರೆ ನೀವು ಅನಂತ ತಂದೆಯ ಮಕ್ಕಳಾಗಿದ್ದೀರಿ. ಬಾಬಾ ನಿಮ್ಮನ್ನು 5,000 ವರ್ಷಗಳ ಹಿಂದೆ ಸ್ವರ್ಗದ ಅಧಿಪತಿಗಳನ್ನಾಗಿ ಮಾಡಿದರು. ನಾವು ನಿಮ್ಮನ್ನು 5,000 ವರ್ಷಗಳ ಹಿಂದೆ ಇದೇ ರೀತಿ ಭೇಟಿಯಾದೆವು ಬಾಬಾ. ನೀವು ನಮ್ಮನ್ನು ಸ್ವರ್ಗದ ಅಧಿಪತಿಗಳನ್ನಾಗಿ ಮಾಡಿದಿರಿ ಬಾಬಾ. ನಾವು ಪ್ರತಿ ಕಲ್ಪದಲ್ಲಿ ಮತ್ತೆ ಮತ್ತೆ ನಿಮ್ಮನ್ನು ಭೇಟಿಯಾಗುತ್ತೇವೆ ಬಾಬಾ ಎಂದು ನೀವು ಸಂತೋಷದಿಂದ ಹೇಳುತ್ತೀರಿ. ಈಗ ನೀವು ಬಾಬಾನನ್ನು ಎಷ್ಟು ಪ್ರೀತಿಯಿಂದ ನೆನಪಿಸಿಕೊಳ್ಳುತ್ತೀರೋ ಅಷ್ಟೇ ಮಟ್ಟಿಗೆ ಮಾಯೆಯ ಮೇಲೆ ಸಂಪೂರ್ಣ ವಿಜಯವನ್ನು ಸಾಧಿಸಬಹುದು. ವಾಸ್ತವವಾಗಿ ಈಗಲೂ ನೀವು ಈ ದುಃಖದ ಜಗತ್ತಿನಲ್ಲಿ ಇರಬೇಕಾಗಿಲ್ಲ ಎಂದು ಅವರು ಹೇಳುತ್ತಾರೆ. ಇದು ಬುದ್ಧಿಯಿಂದ ಸಾಯುವುದು ಎಂದಲ್ಲ ಅಲ್ಲವೇ? ನನಗೆ ಇದಕ್ಕೂ ಯಾವುದೇ ಸಂಬಂಧವಿಲ್ಲ. ನಾನು ಸ್ವರ್ಗದಲ್ಲಿದ್ದೇನೆ ಏಕೆ? ಗೋಪುರದ ಮೇಲಿರುವ ಕಳಶ, ಗೋಪುರದ ತುದಿಯ ಕುಂಭ, ಅದು ಸ್ವರ್ಗಕ್ಕಿಂತಲೂ ಎತ್ತರವಾಗಿದೆ, ಉನ್ನತ ಆತ್ಮಗಳನ್ನು ಸೂಚಿಸುತ್ತದೆ. ನಾವು ಆತ್ಮದ ರೂಪದಲ್ಲಿ ಕಳಶದ ಮೇಲೆ ಇದ್ದೇವೆ. ಎಷ್ಟು ಉನ್ನತ ಅಲ್ಲವೇ? ದೇವಸ್ಥಾನವು ಸ್ವರ್ಗ ಮತ್ತು ಅದರ ಮೇಲಿರುವುದು ಕಳಶ. ಗೋಪುರವನ್ನು ನೋಡುವುದರಿಂದ ಅಸಂಖ್ಯಾತ ಆಶೀರ್ವಾದಗಳು ದೊರೆಯುತ್ತವೆ ಎಂದು ಅವರು ಹೇಳುತ್ತಾರೆ. ನೀವು ಆ ಸ್ಥಿತಿಯನ್ನು ತಲುಪಿದರೆ ಅದರ ಅರ್ಥವೇನು? ಅವರು ಎಲ್ಲದಕ್ಕಿಂತಲೂ ಮೇಲಿದ್ದಾರೆ. ನಾವು ದುಃಖದ ಜಗತ್ತಿನಲ್ಲಿ ಏಕೆ ಇರಬೇಕು? ಬಾಬಾ ನಮ್ಮನ್ನು ಕರೆದುಕೊಂಡು ಹೋಗಲು ಬಂದರು. ನಾವು ಹಾರಿ ಹೋದೆವು. ನಾವು ಸೂಕ್ಷ್ಮ ಲೋಕದಲ್ಲಿದ್ದೇವೆ, ಜಗತ್ತಿಗೆ ಶಕ್ತಿ ನೀಡುತ್ತಿದ್ದೇವೆ. ಅದು ನಮ್ಮ 24 ಗಂಟೆಗಳ ಕೆಲಸ. ಜನರು ಜಗತ್ತಿನಲ್ಲಿ 24 ಗಂಟೆಗಳ ಕಾಲ ಅನುಭವಿಸುತ್ತಿರುವಷ್ಟು ದುಃಖವನ್ನು ನಾವು ನೋಡುತ್ತೇವೆ. ನಾವು ಅದನ್ನು ಸುದ್ದಿಯಲ್ಲಿ ನೋಡುತ್ತೇವೆ ಅಲ್ಲವೇ? ಇಲ್ಲಿ ಮತ್ತು ಅಲ್ಲಿ ಯುದ್ಧಗಳು ನಡೆಯುತ್ತಿವೆ, ನೈಸರ್ಗಿಕ ವಿಕೋಪಗಳು ಬರುತ್ತಿವೆ, ವಿವಿಧ ರೋಗಗಳು ಬರುತ್ತಿವೆ, ಜನರು ಬಡತನದಲ್ಲಿ ಸಾಯುತ್ತಿದ್ದಾರೆ. ಆದ್ದರಿಂದ ಆ ಎಲ್ಲ ಜನರಿಗೆ ಶಾಂತಿ, ಸಂತೋಷ ಮತ್ತು ಪವಿತ್ರತೆಯ ಕಂಪನಗಳನ್ನು ನೀಡುವುದು ನಮ್ಮ 24 ಗಂಟೆಗಳ ಕೆಲಸ. ನೀವು ಸುಖಧಾಮಕ್ಕೆ, ಸ್ವರ್ಗಕ್ಕೆ ಹೋಗಲು ಅಧ್ಯಯನ ಮಾಡುತ್ತಿದ್ದೀರಿ. ಇಲ್ಲಿರುವ ಪ್ರತಿಯೊಬ್ಬರೂ ತಮ್ಮ ಲೆಕ್ಕಾಚಾರಗಳನ್ನು ಮುಗಿಸಿ ಹಿಂದಿರುಗಬೇಕು. ನಾವು ಬಾಬಾನ ಸ್ಮರಣೆಯಲ್ಲಿರುವುದರಿಂದ ನಮ್ಮ ಲೆಕ್ಕಾಚಾರಗಳನ್ನು ಮುಗಿಸುತ್ತೇವೆ. ಇತರರು ಶಿಕ್ಷೆಯನ್ನು ಪಡೆಯುವ ಮೂಲಕ ತಮ್ಮ ಲೆಕ್ಕಾಚಾರಗಳನ್ನು ಮುಗಿಸುತ್ತಾರೆ. ಒಟ್ಟಾರೆ ಲೆಕ್ಕಾಚಾರಗಳನ್ನು ಮುಗಿಸಲೇಬೇಕು. ಶಾಲೆಯಲ್ಲಿ ನೀವು ನಿಮ್ಮ ಮನೆಪಾಠವನ್ನು ನೀವೇ ಮಾಡಿದರೆ ಅದು ವಿನೋದಮಯವಾಗಿರುತ್ತದೆ. ಇಲ್ಲವಾದರೆ ಶಿಕ್ಷಕರು ಏನು ಮಾಡುತ್ತಾರೆ? ಅವರು ನಿಮಗೆ ಮನೆಪಾಠ ಬರೆ, 10 ಬಾರಿ ಬರೆ, 20 ಬಾರಿ ಬರೆಯೇ ಎಂದು ಶಿಕ್ಷೆ ನೀಡುತ್ತಾರೆ ಅಲ್ಲವೇ? ಹಾಗಾಗಿಯೇ ಹೋಗುತ್ತದೆ. ಕೊನೆಯಲ್ಲಿ ಬಾಬಾ ಹೇಳುತ್ತಾರೆ, ನಾನು ಹೊಸ ಜಗತ್ತನ್ನು ಸ್ಥಾಪಿಸಲು ಬಂದಿದ್ದೇನೆ. ಎಲ್ಲ ಇತರ ಆತ್ಮಗಳು ಮುಕ್ತಿಧಾಮಕ್ಕೆ ಹೋಗುತ್ತವೆ, ಆದರೆ ನೀವು ಮಾತ್ರ ಸ್ವರ್ಗಕ್ಕೆ ಹೋಗುತ್ತೀರಿ. ಬಾಬಾ ಹೇಳುತ್ತಾರೆ, ನಾನು ಎಲ್ಲ ಯಮಧರ್ಮರಾಯರಿಗೂ ಯಮಧರ್ಮರಾಯನು, ಮಹಾಕಾಲನು. ಏಕೆಂದರೆ ನಾನು ಎಲ್ಲ ಆತ್ಮಗಳನ್ನು ಅವರ ದೇಹಗಳಿಂದ ಬೇರ್ಪಡಿಸಿ ಕರೆದುಕೊಂಡು ಹೋಗಲು ಬಂದಿದ್ದೇನೆ. ಹಾಗಾಗಿ ಎಲ್ಲರೂ ಬೇಗ ಹೋಗೋಣ ಎಂದು ಹೇಳುತ್ತಾರೆ. ಇಲ್ಲಿ ಇರಬೇಕಾಗಿಲ್ಲ. ಇದು ಹಳೆಯ ಜಗತ್ತು. ಹಳೆಯ ದೇಹಗಳು ದುಃಖವನ್ನು ಮಾತ್ರ ನೀಡುತ್ತವೆ. ದುಃಖವನ್ನು ನೀಡುವ ದೇಹದಲ್ಲಿ ನಾವು ಏಕೆ ಇರಬೇಕು? ದುಃಖವನ್ನು ನೀಡುವ ಜಗತ್ತಿನಲ್ಲಿ ನಾವು ಏಕೆ ಇರಬೇಕು? ದೇವರು ಬಂದ ನಂತರ ಬಾಬಾ ಅದನ್ನೇ ಹೇಳುತ್ತಾರೆ. ದೇವರು ಸ್ವರ್ಗವನ್ನು ಸೃಷ್ಟಿಸುತ್ತಾನೆ. ನೀವು ನರಕದಲ್ಲಿ ಏಕೆ ಇದ್ದೀರಿ? ಅವರು ಆಗಾಗ್ಗೆ ಕೇಳುತ್ತಾರೆ ಅಲ್ಲವೇ? ಇದರ ಅರ್ಥವಿದು. ನೀವು ಇಲ್ಲಿ ಏಕೆ ಇದ್ದೀರಿ ಎಂದು ಅವರು ಕೇಳುತ್ತಾರೆ. ಅವರು ಬಂದಿದ್ದಾರೆ, ಹಾಗಾಗಿ ನೀವು ಇಲ್ಲಿ ಏಕೆ ಇದ್ದೀರಿ? ಒಂದು ಮಗು 1 ವರ್ಷದಿಂದ ಹಾಸ್ಟೆಲ್ನಲ್ಲಿ ಇದ್ದರೆ ಮತ್ತು ತಂದೆ ಅದನ್ನು ಕರೆದುಕೊಂಡು ಹೋಗಲು ಬಂದರೆ ಆ ಮಗು ಹೋಗೋಣ ಅಪ್ಪ ಎಂದು ಉತ್ಸುಕವಾಗಿರುತ್ತದೆ. ಅವರು ಶಿಕ್ಷಕರನ್ನು ನೋಡಲು ಕಿರಿಕಿರಿಯಾಗುತ್ತಾರೆ. ಬೇಗ ಹೋಗೋಣ ಅಪ್ಪ ಎಂದು ಅವರ ಮನಸ್ಸಿನಲ್ಲಿರುತ್ತದೆ. ನೀವು ಹಾಗೆಯೇ ಇರಬೇಕು. ಬಾಬಾ ಹೇಳುತ್ತಾರೆ, ನಾನು ಎಲ್ಲರನ್ನೂ ಕರೆದುಕೊಂಡು ಹೋಗುತ್ತಿದ್ದೇನೆ. ನಾನು ಯಾರನ್ನೂ ಬಿಡುವುದಿಲ್ಲ. ಓ ಪತಿತ ಪಾವನ, ಬನ್ನಿ ಎಂದು ನೀವು ನನ್ನನ್ನು ಕರೆದಿರಿ ಅಲ್ಲವೇ? ನೋಡಿ, ಜಗತ್ತಿನ ಎಲ್ಲಾ ಧರ್ಮದ ಜನರೂ ನೆನಪಿಸಿಕೊಳ್ಳುತ್ತಿದ್ದಾರೆ ಮತ್ತು ಕರೆಯುತ್ತಿದ್ದಾರೆ. ಆದರೆ ಅವರು ಬಂದು ಅವರನ್ನು ಶುದ್ಧೀಕರಿಸುತ್ತಾರೆ. ಅವರು ಜ್ಞಾನವನ್ನು ನೀಡಿ ಅವರನ್ನು ಶುದ್ಧೀಕರಿಸುತ್ತಾರೆ. ಅವರಿಗೆ ಇದಾವುದು ಅರ್ಥವಾಗುವುದಿಲ್ಲ. ಆದರೆ ನೋಡಿ, ಪತಿತ ಪಾವನ ರಘುಪತಿ ರಾಘವ ರಾಜಾರಾಮ್, ಪತಿತ ಪಾವನ ಸೀತಾರಾಮ ಎಂದು ಅರ್ಥ ತಿಳಿಯದೆ ಸುಂದರ ಸಂಗೀತದಲ್ಲಿ ಎಷ್ಟು ಸುಂದರವಾಗಿ ಹಾಡುತ್ತಾರೆ. ಈಗ ಅವರು ಏ ರಘುಪತಿ ರಾಘವ ರಾಜಾರಾಮ್ ಎಂದು ಹೇಳುತ್ತಾರೆ. ಶಿವಬಾಬಾ ರಾಜನಾಗುವುದಿಲ್ಲ, ಅವರು ಆಳುವುದಿಲ್ಲ. ಆದ್ದರಿಂದ ಅವರನ್ನು ರಾಜಾರಾಮ್ ಎಂದು ಕರೆಯುವುದು ತಪ್ಪು. ಜಪಮಾಲೆಯನ್ನು ನೆನಪಿಸಿಕೊಳ್ಳುವಾಗ ದೇವರ ಸ್ಮರಣೆ ಬರುತ್ತದೆ.
ಹಾಗಾಗಿ ನೋಡಿ, ಜಪಮಾಲೆಯನ್ನು ತಿರುಗಿಸುವಾಗ ಅವರು ಎ ರಾಮ್ ರಾಮ್ ಹೇ ಎಂದು ಜಪಿಸುತ್ತಾರೆ, ಆದರೆ ಅವರು ನಿಜವಾಗಿ ದೇವರನ್ನು ನೆನಪಿಸಿಕೊಳ್ಳುತ್ತಿದ್ದಾರೆ. ದೇವರು ತ್ರೇತಾಯುಗದ ರಾಮನಲ್ಲ, ಶಿವನೇ ದೇವರು. ಮನುಷ್ಯರು ದೇವರಿಗೆ ಅನೇಕ ಹೆಸರುಗಳನ್ನು ನೀಡಿದ್ದಾರೆ. ಆ ಹೆಸರುಗಳಲ್ಲಿ ಒಂದು ರಾಮ, ಅದನ್ನು ದೇವರಿಗೂ ನೀಡಿದ್ದಾರೆ. ಕೃಷ್ಣನಿಗೂ ಸಹ ನೋಡಿ ಎಷ್ಟು ಹೆಸರುಗಳನ್ನು ನೀಡಿದ್ದಾರೆ. ಶ್ಯಾಮ್ ಸುಂದರ್, ವೈಕುಂಠವಾಸ, ಬೆಣ್ಣೆ, ಕಳ್ಳ, ಅವರು ಇಂತಹ ಹೆಸರುಗಳನ್ನು ನೀಡುತ್ತಾರೆ. ಇವುಗಳಲ್ಲಿ ಕೆಲವು ನಿಂದನೀಯವಾಗಿವೆ ಅಲ್ಲವೇ? ಬೆಣ್ಣೆ ಕಳ್ಳ ಎಂಬುದು ಮಹಿಮೆ. ನೀವು ಕೃಷ್ಣನನ್ನು ಬೆಣ್ಣೆ ಕಳ್ಳ ಎಂದು ಕರೆಯುತ್ತೀರಾ? ನೀವು ಎಂದಿಗೂ ಹಾಗೇ ಹೇಳುವುದಿಲ್ಲ, ಏಕೆಂದರೆ ಅವರು ಬೆಣ್ಣೆ ಕದಿಯುವುದಿಲ್ಲ, ಅವರು ರಾಜಮನೆತನದ ಮಗು. ಅವರಿಗೆ ಕದಿಯಲು ಮತ್ತು ತಿನ್ನಲು ಏಕೆ ಬೇಕು? ದೇವರು ಒಬ್ಬನೇ ನಿರಾಕಾರನು ಎಂದು ನಾವು ಅರ್ಥಮಾಡಿಕೊಂಡಿದ್ದೇವೆ. ನಿರಾಕಾರ ಎಂದರೆ ಏನು? ದೇಹವಿಲ್ಲದವನು. ಇಲ್ಲದಿದ್ದರೆ ನಾವು ಯಾವುದೇ ದೇಹವನ್ನು ಹೊಂದಿರುವ ಜೀವಿಯನ್ನು ದೇವರು ಎಂದು ಕರೆಯುವುದಿಲ್ಲ. ಬ್ರಹ್ಮ, ವಿಷ್ಣು, ಶಂಕರರನ್ನು ದೇವರು ಎಂದು ಕರೆಯಲಾಗುವುದಿಲ್ಲ. ಅವರಿಗೆ ಭೌತಿಕ ದೇಹವಿಲ್ಲದಿದ್ದರೂ ಅವರಿಗೆ ಸೂಕ್ಷ್ಮ ದೇಹವಿದೆ. ಶಿವಬಾಬಾ ಮಾತ್ರ ಯಾವುದೇ ದೇಹವಿಲ್ಲದವನು. ಅವರಿಗೆ ಭೌತಿಕ ದೇಹವೂ ಇಲ್ಲ, ಸೂಕ್ಷ್ಮ ದೇಹವೂ ಇಲ್ಲ. ಹಾಗಾಗಿ ಬ್ರಹ್ಮ, ವಿಷ್ಣು, ಶಂಕರರು ಸೂಕ್ಷ್ಮ ದೇಹಗಳನ್ನು ಹೊಂದಿರುವ ಉನ್ನತ ದೇವತೆಗಳು. ನಾವು ಅವರನ್ನು ದೇವರು ಎಂದು ಕರೆಯುವುದಿಲ್ಲ. ಆದರೆ ನೋಡಿ, ಮನುಷ್ಯರು ತಮ್ಮನ್ನು ತಾವೇ ದೇವರು ಎಂದು ಕರೆಯುತ್ತಾರೆ. ಅದು ಹೇಗೆ ಸರಿಯಾಗಿರಲು ಸಾಧ್ಯ? ಹಾಗಾಗಿ ವೈಜಯಂತಿ ಮಾಲೆ, ವಿಜಯಮಾಲೆ 108 ಮಣಿಗಳನ್ನು ಹೊಂದಿದೆ. ಅಂದರೆ ನಾವು ಮೊದಲ 108 ಶ್ರೇಣಿಗಳನ್ನು ತೆಗೆದುಕೊಳ್ಳುತ್ತೇವೆ. ಆ 108 ಮಣಿಗಳ ಮಾಲೆಯೊಂದಿಗೆ ಅವರ ಮಹಿಮೆಯನ್ನು ಹೇಳಲಾಗುತ್ತಿದೆ. ಶಿವಬಾಬಾ ಸ್ವರ್ಗವನ್ನು ಸ್ಥಾಪಿಸಿದರು. ಅವರು ಅದರ ಅಧಿಪತಿಗಳಾಗುತ್ತಾರೆ. ಈ ಲಕ್ಷ್ಮಿ ಮತ್ತು ನಾರಾಯಣರು ಶಿವನು ಸೃಷ್ಟಿಸಿದ ಸ್ವರ್ಗದ ಅಧಿಪತಿಗಳಾಗುತ್ತಾರೆ. ಇಲ್ಲವಾದರೆ ಶಿವಬಾಬಾ ಸ್ವರ್ಗವನ್ನು ಸೃಷ್ಟಿಸುತ್ತಾನೆ. ಆದರೆ ಲಕ್ಷ್ಮಿ ಮತ್ತು ನಾರಾಯಣರು ಹೇಗೆ ಸ್ವರ್ಗದ ಅಧಿಪತಿಗಳಾದರು? ಅವರು ಖಂಡಿತವಾಗಿಯೂ ಹಿಂದಿನ ಜನ್ಮದಲ್ಲಿ ಆ ಸ್ಥಿತಿಯನ್ನು ತಲುಪಲು ಪ್ರಯತ್ನಿಸಿರಬೇಕು. ಕಲಿಯುಗದ ಅಂತ್ಯ ಮತ್ತು ಸತ್ಯಯುಗದ ಪ್ರಾರಂಭದ ನಡುವೆ ಸಂಗಮ ಯುಗ ಬರುತ್ತದೆ. ಆಗ ಅವರು ಪ್ರಯತ್ನಿಸುತ್ತಾರೆ. ವಾಸ್ತವವಾಗಿ ಇದು ಕಲ್ಪದ ಸಂಗಮ ಯುಗ, ಪ್ರತಿ ಯುಗದ ನಡುವೆ ಬರುವ ಸಂಗಮವಲ್ಲ. ಇದು ಪ್ರತಿ ಕಲ್ಪದ ನಡುವೆ ಬರುವ ಸಂಗಮ ಅಲ್ಲವೇ? 4 ಯುಗಗಳು ಒಂದು ಕಲ್ಪವನ್ನು ಮಾಡುತ್ತವೆ: ಸತ್ಯಯುಗ, ತ್ರೇತಾಯುಗ, ದ್ವಾಪರಯುಗ, ಕಲಿಯುಗ. ಈ 4 ಯುಗಗಳು ಮುಗಿದ ನಂತರ ಒಂದು ಕಲ್ಪವು ಕೊನೆಗೊಳ್ಳುತ್ತದೆ. ಮತ್ತೆ ಕಲಿಯುಗ ಕೊನೆಗೊಂಡ ನಂತರ ಸತ್ಯಯುಗ ಬರುತ್ತದೆ, ಮುಂದಿನ ಕಲ್ಪದ ಸತ್ಯಯುಗ. ಹಾಗಾಗಿ ಈ ಕಲ್ಪದ ಕೊನೆಯ ಕಲಿಯುಗ ಮತ್ತು ಮುಂದಿನ ಕಲ್ಪದ ಮೊದಲ ಸತ್ಯಯುಗದ ನಡುವೆ ಬರುವ ಸಂಗಮ ಯುಗದಲ್ಲಿ ದೇವರು ಬರುತ್ತಾನೆ. ಅದನ್ನು ಪುರುಷೋತ್ತಮ ಸಂಗಮ ಯುಗ, ಅತ್ಯಂತ ಉನ್ನತ ಸಂಗಮ ಯುಗ ಎಂದು ಕರೆಯುತ್ತಾರೆ. ಅದು ಮಹಿಮಾನ್ವಿತವಾಗಿದೆ. ಆದರೆ ಮನುಷ್ಯರು ಗೀತೆಯಲ್ಲಿ ದೇವರು ಪ್ರತಿ ಯುಗದಲ್ಲಿ ಬರುತ್ತಾನೆ ಎಂದು ಬರೆದಿದ್ದಾರೆ. ಅವರು ಅವತಾರ ತೆಗೆದುಕೊಂಡು ಬರುತ್ತಾನೆ ಎಂದು ಹೇಳುತ್ತಾರೆ. ನಂತರ ಅವರು ಎಲ್ಲೆಡೆ ಇದ್ದರೆ ಅವರು ಹೇಗೆ ಬರಲು ಸಾಧ್ಯ? ನಂತರ ಅವರು ಅವತಾರ ಎಂಬ ಹೆಸರನ್ನು ಮರೆತು ಬಿಡುತ್ತಾರೆ. ಅವರು 21 ಅವತಾರಗಳಿವೆ ಎಂದು ಹೇಳಿದರು. ಆದರೆ ದೇವರು ಒಮ್ಮೆ ಮಾತ್ರ ಬರುತ್ತಾನೆ. ಹಾಗಾಗಿ ಮಾನವ ದೇಹದಲ್ಲಿ ಕೇವಲ ಒಂದು ಅವತಾರ. ಈ ಜನರು ಆಮೆ ಅವತಾರ, ಹಂದಿ ಅವತಾರಗಳಂತಹ ಅವತಾರಗಳನ್ನು ಸಹ ನೀಡಿದ್ದಾರೆ. ಸರಿ, ಅವರು ಅಲ್ಲಿಗೆ ನಿಲ್ಲಿಸಿದರೆ? ಅವರು ಅದನ್ನು ಮರೆತುಬಿಟ್ಟು ಅವರು ಕಲ್ಲುಗಳು, ಮಣ್ಣು, ಪ್ರತಿ ಪರಮಾಣುವಿನಲ್ಲಿ ಇದ್ದಾರೆ ಎಂದು ಹೇಳಿದರು. ಏನಾದರೂ ನಿಜವಿರಬೇಕಲ್ಲವೇ? ನೀವು ಇಷ್ಟ ಬಂದಿದ್ದನ್ನು ಹೇಳುತ್ತಲೇ ಇರುತ್ತೀರಿ. ಏನು ಮಾಡಬೇಕು? ಇದು ಒಂದು ನಾಟಕವೂ ಹೌದು, ಇದು ನಾಟಕದಲ್ಲಿ ದಾಖಲಾಗಿದೆ. ಹಾಗಾಗಿ ನಡೆದ ಎಲ್ಲಾ ಘಟನೆಗಳು ನಾಟಕದಲ್ಲಿ ದಾಖಲಾಗಿವೆ ಎಂದು ಅರ್ಥಮಾಡಿಕೊಳ್ಳಿ. ಹಾಗೆ ಯಾವುದಾದರೂ ಕಾರಣಕ್ಕೆ ಯಾರೊಂದಿಗಾದರೂ ಜಗಳವಾದರೆ ಅದು ಮುಗಿದಿದೆ, ಅದರ ಬಗ್ಗೆ ಯೋಚಿಸುತ್ತಲೇ ಇರಬೇಡಿ, ಅವರು ಹೇಳುತ್ತಾರೆ. ಯಾರಾದರೂ ಸ್ವಲ್ಪ ಹೆಚ್ಚು ಮಾತನಾಡಿದರು ಎಂದುಕೊಳ್ಳಿ, ಅದನ್ನು ತಕ್ಷಣವೇ ಮರೆತು ಬಿಡಿ. ಹೇಗೆ ಮರೆಯುವುದು? ಬಾಬಾ ಹೇಳುತ್ತಾರೆ, ಹಿಂದಿನ ಕಲ್ಪದಲ್ಲಿ ಅವರು ಹಾಗೆ ಮಾತನಾಡಿದರು, ಮಗು. ಅದು ಅವರ ಪಾತ್ರ. ನೀವು ಅದನ್ನು ಮರೆಯುತ್ತೀರೋ ಇಲ್ಲವೋ ಎಂಬುದು ನಿಮಗೆ ಒಂದು ಪರೀಕ್ಷಾ ಪತ್ರಿಕೆಯಲ್ಲವೇ? ನೀವು ಅದನ್ನು ಬೇಗ ಮರೆಯಲು ಸಾಧ್ಯವೇ? ಹಾಗಾಗಿ ನಾವು ಅದನ್ನು ನಮ್ಮ ಕಿವಿಗೆ ತೆಗೆದುಕೊಳ್ಳಬಾರದು, ಅಥವಾ ಒಂದು ಕಿವಿಯಿಂದ ಕೇಳಿ ಇನ್ನೊಂದು ಕಿವಿಯಿಂದ ಹೊರಹಾಕಬೇಕು. ಏಕೆಂದರೆ ಅವರು ಜೋರಾಗಿ ಮಾತನಾಡಿ ನಿಮ್ಮನ್ನು ಬೈದರು ಎಂದು ನಿಮಗೆ ನೆನಪಿದ್ದರೆ ಅವರ ಮೇಲೆ ನಿಮಗೆ ಕೋಪ ಬರುತ್ತಲೇ ಇರುತ್ತದೆ. ಯಾರಿಗೆ ನಷ್ಟ? ಕೋಪದ ರಾಕ್ಷಸ ಬಂದರೆ ನೀವು ಬಾಬಾನನ್ನು ನೆನಪಿಸಿಕೊಳ್ಳಲು ಸಾಧ್ಯವೇ?
ಅದಕ್ಕಾಗಿಯೇ ಬಾಬಾ ಹೇಳುತ್ತಾರೆ, ಆ ವಿಷಯದ ಬಗ್ಗೆ ಮತ್ತೆ ಎಂದಿಗೂ ಮಾತನಾಡಬೇಡಿ, ಇದು ಸೂಪರ್ ಅಲ್ಲವೇ? ಅನೇಕ ಸಮಸ್ಯೆಗಳು ಬರುತ್ತವೆ, ವಿಶೇಷವಾಗಿ ಬಾಬಾನ ಮಗು ಆದ ನಂತರ. ಅವರು ಅದರ ಬಗ್ಗೆ ಮಾತನಾಡಲು ಬೇಡಿಯೇ ಎಂದು ಹೇಳುತ್ತಾರೆ. ಅದು ಮುಗಿದಿದೆ. ಇದು ಸೂಪರ್ ಸಲಹೆ ಅಲ್ಲವೇ? ಅದೆಲ್ಲವನ್ನೂ ಮರೆತು ಬಿಡಿ. ಅವರು ಹಾಗೆ ಮಾತನಾಡಿದರು ಎಂದು ಹೇಳಬೇಡಿ. ನೀವು ಮಾತನಾಡಿದರೆ ನಿಮಗೆ ಅದು ನೆನಪಿದೆ ಎಂದರ್ಥ ಅಲ್ಲವೇ? ಹಾಗಾಗಿ ಸ್ಮರಣೆ ಬಂದು ಮಾತನಾಡಲು ಹೊರಟರೆ ಅದನ್ನು ಬೇಗ ನಿಯಂತ್ರಿಸಿ. ನೀವು ಅದನ್ನು ಮರೆಯುತ್ತೀರಿ. ಮಕ್ಕಳು ಸೇವೆ ಮಾಡಬೇಕು ಅಲ್ಲವೇ? ಸೇವೆಯಲ್ಲಿ ಯಾವುದೇ ಅಡೆತಡೆಗಳು ಬರಬಾರದು ಅಲ್ಲವೇ? ಹಾಗಾಗಿ ನೀವು ಅವರು ಇದನ್ನು ಮಾಡಿದರು, ಅವರು ಅದನ್ನು ಮಾಡಿದರು ಎಂದು ಹೇಳಿದಾಗ ಅದು ಕೊನೆಗೆ ಸಂಬಂಧಪಟ್ಟವರ ಕಿವಿಗೆ ತಲುಪುತ್ತದೆ. ಆಗ ಅವರು ಸುಮ್ಮನೆ ಇರುತ್ತಾರೆ. ಅದಕ್ಕಾಗಿಯೇ ಬಾಬಾ ಹೇಳುತ್ತಾರೆ, ಸೇವೆಯಲ್ಲಿ ನಿಮ್ಮ ದೌರ್ಬಲ್ಯಗಳನ್ನು ಎಂದಿಗೂ ಬಹಿರಂಗಪಡಿಸಬಾರದು, ಏಕೆಂದರೆ ಇದು ಶಿವಬಾಬಾನ ಸೇವೆ. ಅದರ ಬಗ್ಗೆ ಯೋಚಿಸಿ. ನೀವು ಸ್ನೇಹಿತನ ಮದುವೆಗೆ ಹೋಗುತ್ತೀರಿ, ತುಂಬಾ ಆತ್ಮೀಯ ಸ್ನೇಹಿತನ ಮದುವೆಗೆ. ಆಗ ಆ ಮದುವೆಯಲ್ಲಿ ನೀವು ಸ್ವತಃ ಜವಾಬ್ದಾರಿಯನ್ನು ತೆಗೆದುಕೊಂಡು ಎಲ್ಲಾ ಕೆಲಸಗಳನ್ನು ಮಾಡುತ್ತೀರಿ. ನೀವು ಆಹಾರವನ್ನು ಬಡಿಸುತ್ತಿದ್ದೀರಿ ಎಂದುಕೊಳ್ಳಿ ಮತ್ತು ಇನ್ನೊಬ್ಬರು ಏನಾದರೂ ತಪ್ಪು ಮಾಡಿದರೆ ನೀವು ಕೋಪಗೊಂಡು ಕೂಗುತ್ತೀರಾ? ನೀವು ಹಾಗೆ ಮಾಡುವುದಿಲ್ಲ, ಏಕೆಂದರೆ ಅದು ನಿಮ್ಮ ಸ್ನೇಹಿತನ ಮದುವೆ ಮತ್ತು ಅವನ ಹೆಸರಿಗೆ ಕಳಂಕ ಬರುತ್ತದೆ. ಹಾಗೆಯೇ ಬಾಬಾ ಹೇಳುತ್ತಾರೆ, ಇದು ಬಾಬಾನ ಸೇವೆ. ಇದು ನಿಮಗೂ ಅವರಿಗೂ ಪ್ರತ್ಯೇಕವಾಗಿದೆ, ಏಕೆಂದರೆ ಇದು ಸ್ನೇಹಿತನ ಮದುವೆಗಿಂತ ದೊಡ್ಡ ವಿಷಯ. ಇದು ದೇವರ ವಿಷಯ. ಇದರಲ್ಲಿ ಯಾವುದೇ ಅಡೆತಡೆಗಳನ್ನು ಸೃಷ್ಟಿಸಬಾರದು. ನೀವು ಯಾವುದೇ ಸೇವೆಗೆ ಸ್ವಲ್ಪವೂ ಅಸಮ್ಮತಿ ವ್ಯಕ್ತಪಡಿಸಬಾರದು. ಯಾವುದೇ ಸೇವೆಗೆ ಯಾವಾಗಲೂ ಹೌದು ಎಂದು ಹೇಳಿ. ಇಲ್ಲವಾದರೆ ನೀವು ನಿಮ್ಮದೇ ಸ್ಥಾನವನ್ನು ಕೆಳಮಟ್ಟಕ್ಕಿಳಿಸುತ್ತೀರಿ. ನೀವು ಬಾಬಾನ ಸಹಾಯಕಿಯಾಗಿದ್ದರೆ ನೀವು ಸಂಪೂರ್ಣವಾಗಿ ಸಹಾಯ ಮಾಡಬೇಕು. ಇದು ಬಹಳ ಮುಖ್ಯವಾದ ವಿಷಯ. ಏಕೆಂದರೆ ಈ ಸೇವೆಯನ್ನು ಮಾಡಿಯೇ ಎಂದು ಅವರು ಹೇಳಿದಾಗ ಸಂಪತ್ತನ್ನು ಸಂಗ್ರಹಿಸಿ ಎಂದರ್ಥ. ನನಗೆ ಯಾವುದೇ ಸಂಪತ್ತು ಬೇಡ ಎಂದು ಹೇಳುವುದು ಅಂತಹ ಮೂರ್ಖತನವಲ್ಲವೇ? ನೀವು ನಾನು ಸೇವೆ ಮಾಡುವುದಿಲ್ಲ ಎಂದು ಹೇಳಿದಾಗ ಅದನ್ನೇ ಮಾಡುತ್ತೀರಿ. ಈಗ ನೀವು ನಿಮ್ಮದೇ ಸ್ಥಾನವನ್ನು ಕೆಳಮಟ್ಟಕ್ಕಿಳಿಸುತ್ತೀರಿ. ನೀವು ಬಾಬಾನ ಸಹಾಯಕಿಯಾಗಿದ್ದೀರಿ, ಆದ್ದರಿಂದ ನೀವು ಸಂಪೂರ್ಣವಾಗಿ ಸಹಾಯ ಮಾಡಬೇಕು ಅಲ್ಲವೇ? ನೀವು ಆ ಸ್ನೇಹಿತನ ಮದುವೆಗೆ ಹೋದಾಗ ನೋಡಿ, ಅವರು ತಮ್ಮದೇ ಕುಟುಂಬದ ಮದುವೆಯಂತೆ ದಣಿವಿಲ್ಲದೆ ಕೆಲಸ ಮಾಡುತ್ತಾರೆ. ಹಾಗಾಗಿ ಇದು ಬಾಬಾನ ಸೇವೆಯಾದಾಗ ನಾವು ಹೇಗೆ ಕೆಲಸ ಮಾಡಬೇಕು? ವಿಷಯವೇನೆಂದರೆ ಇದರ ಪ್ರಯೋಜನ ನಿಮಗೆ ಸಿಗುತ್ತದೆ, ಬಾಬಾಗೆ ಅಲ್ಲ. ಅದು ನಿಮ್ಮ ಸೇವೆ. ನಿಮಗೆ ಅದು ಅರಿವಾಗದ ಕಾರಣ ಬಾಬಾ ಹೇಳುತ್ತಾರೆ, ಸರಿ, ಅದನ್ನು ಬಾಬಾನ ಸೇವೆ ಎಂದು ಮಾಡಿ. ನಿಮಗೆ ನಿಮ್ಮ ಬಗ್ಗೆ ಗೌರವವಿಲ್ಲದಿದ್ದರೂ ಕನಿಷ್ಠ ಬಾಬಾ ಬಗ್ಗೆ ಗೌರವವಿದೆಯಲ್ಲವೇ? ಅದನ್ನು ಮಾಡಿ ಅವರು ಹೇಳುತ್ತಾರೆ. ಹಾಗಾಗಿ ಬಾಬಾನ ಸೇವೆಯನ್ನು ಮಾಡುವಲ್ಲಿ ಸ್ವಲ್ಪವೂ ಮೋಸ ಮಾಡಬೇಡಿ. ನೀವು ಮೋಸ ಮಾಡಿದರೆ ಯಾರಿಗೆ ನಷ್ಟ? ನೀವು ಎಲ್ಲರಿಗೂ ಸಂದೇಶವನ್ನು ತಲುಪಿಸಬೇಕು. ಜನರು ಸೇವಾ ಕೇಂದ್ರವನ್ನು ಅಥವಾ ಸೇವೆಗಾಗಿ ನೀವು ತೆಗೆದುಕೊಂಡಿರುವ ಸಭಾಂಗಣವನ್ನು ನೋಡಿದ ತಕ್ಷಣ ಬರಬೇಕು. ಅದು ಎಷ್ಟು ಆಕರ್ಷಕವಾಗಿರಬೇಕು. ಅದಕ್ಕೆ ಹಾಗೆ ಹೆಸರಿಡಿ, ಅವರು ಹೇಳುತ್ತಾರೆ. ಕೇವಲ ಹೆಸರನ್ನು ನೋಡಿದ ತಕ್ಷಣ, ಉದಾಹರಣೆಗೆ ಯೂಟ್ಯೂಬಿನಲ್ಲಿ ವಿಡಿಯೋಗಳನ್ನು ಅಪ್ಲೋಡ್ ಮಾಡುವಾಗ ನೀವು ಕೆಲವು ಶೀರ್ಷಿಕೆಗಳನ್ನು ನೋಡಿದಾಗ ಅದರಲ್ಲಿ ಏನಿದೆ, ನಾನು ಅದನ್ನು ನೋಡಲೇಬೇಕು ಎಂದು ಅನಿಸುವುದಿಲ್ಲವೇ ಅಲ್ಲವೇ? ಹಾಗೆ ಯೂಟ್ಯೂಬಿನಲ್ಲಿ ಸೇವೆ ಮಾಡುವಾಗ ನಾವು ಅಂತಹ ಶೀರ್ಷಿಕೆಗಳನ್ನು ಹಾಕಬೇಕು. ಅಲ್ಲದೆ ನೀವು ಪ್ರದರ್ಶನಗಳನ್ನು ಹಾಕುವಾಗ ಬಾಬಾ ಯಾವಾಗಲೂ ಅವುಗಳಿಗೆ ಅಂತಹ ಸುಂದರ ಹೆಸರುಗಳನ್ನು ನೀಡಿ ಎಂದು ಹೇಳುತ್ತಲೇ ಇರುತ್ತಾರೆ. ಏಕೆಂದರೆ ಇದು ಜಗತ್ತಿನಲ್ಲಿ ಬೇರೆಲ್ಲಿಯೂ ಸಿಗುವುದಿಲ್ಲ ಅಲ್ಲವೇ? ಜಗತ್ತಿನಲ್ಲಿ ಬೇರೆಲ್ಲಿಯೂ ಸಿಗುವುದಿಲ್ಲ. ಹಾಗಾಗಿ ಅದು ಅವರಲ್ಲಿ ಕುತೂಹಲವನ್ನು ಹುಟ್ಟಿಸಬೇಕು. ಅವರು ಹೊರಗಿನ ಜಗತ್ತಿನಲ್ಲಿ ಏನೂ ಇಲ್ಲದ ವಸ್ತುಗಳನ್ನು, ಅಂತಹ ವಿಷಯಗಳನ್ನು ಹೇಳಿ ಮಾರಾಟ ಮಾಡುತ್ತಿದ್ದಾರೆ. ಆದರೆ ಇದು ನಿಜವಾಗಿಯೂ ಯಾರಿಗೂ ಸಿಗದ ವಿಷಯ. ಹಾಗಾಗಿ ಅವರನ್ನು ಆಕರ್ಷಿಸಲು ನೀವು ಯಾವ ರೀತಿಯ ಪದಗಳನ್ನು ಬಳಸಬೇಕು ಎಂದು ಯೋಚಿಸಿ. ಹೊಸ ವಿಷಯವನ್ನು ನೋಡಿದ ತಕ್ಷಣ ಜನರು ಪ್ರವೇಶಿಸುತ್ತಾರೆ ಅಲ್ಲವೇ? ಇದೇನು? ಇದು ವಿಭಿನ್ನವಾಗಿದೆ. ಹೋಗಿ ನೋಡೋಣ. ಪ್ರಸ್ತುತ ವಿದೇಶಗಳಿಂದ ಜನರು ಭಾರತದ ಪ್ರಾಚೀನ ಯೋಗವನ್ನು ಕಲಿಯಲು ಬರುತ್ತಿದ್ದಾರೆ. ಯೂಟ್ಯೂಬಿನಲ್ಲಿ ನಾವು ಅನೇಕರನ್ನು ನೋಡಬಹುದು. ರಷ್ಯಾ, ಲಂಡನ್, ಅಮೆರಿಕ, ಆಫ್ರಿಕಾದಿಂದ ಜನರು ಬಂದು ಹಠಯೋಗಿಗಳ ಹಿಂದೆ ಸಿಕ್ಕಿಹಾಕಿಕೊಳ್ಳುತ್ತಾರೆ. ಪಾಪದ ವಿಷಯ. ಹಾಗಾಗಿ ಅಂತಹ ಪ್ರದರ್ಶನಗಳಿಗೆ ಬಂದಾಗ ನೀವು ಅವರಿಗೆ ಇದನ್ನು ವಿವರಿಸಬಹುದು.
ಎಲ್ಲಿ ಪ್ರದರ್ಶನವನ್ನು ಹಾಕಿದರೂ ಬಾಬಾನ ಮಕ್ಕಳು ತಕ್ಷಣವೇ ಸೀಟು ಕಾಯ್ದಿರಿಸಿ ಅಲ್ಲಿ ಭಾಗವಹಿಸಬೇಕು. ಇವು ಅದ್ಭುತ ಅವಕಾಶಗಳು ಅಲ್ಲವೇ? ನಾವೇ ಅದನ್ನು ಮಾಡುವುದು ತುಂಬಾ ಕಷ್ಟ ಮತ್ತು ದುಬಾರಿ. ಆದರೆ ಅವರು ಕೇವಲ ಒಂದು ಸ್ಟಾಲ್ ನೀಡುತ್ತಾರೆ ಮತ್ತು ಅದಕ್ಕೆ ಬಾಡಿಗೆ ನಾವೇ ರಚಿಸುವುದಕ್ಕಿಂತ ಬಹಳ ಕಡಿಮೆ ಇರುತ್ತದೆ. ಕೆಲವು ಸ್ಥಳಗಳಲ್ಲಿ ದೇವರ ಸೇವೆ ಎಂದು ಅದನ್ನು ಉಚಿತವಾಗಿ ನೀಡುತ್ತಾರೆ. ಹಾಗಾಗಿ ಪ್ರಾಚೀನ ಯೋಗ ಎಂದರೆ ಸಾಮಾನ್ಯ ಪ್ರಾಚೀನವಲ್ಲ, ಇದು ಅತ್ಯಂತ ಹಳೆಯದು. ಯೋಗವು ಮೊದಲು ಕಾಣಿಸಿಕೊಂಡಿತು. ಅವರು ಅದನ್ನು ಆದಿಯೋಗಿ, ಮೊದಲ ಯೋಗಿ ಎಂದು ಕರೆಯುತ್ತಾರೆ ಅಲ್ಲವೇ? ಮೊದಲು ಯೋಗ. ಯೋಗದ ಮೂಲಕ ಮಾತ್ರ ಹೊಸ ಜಗತ್ತು ಸೃಷ್ಟಿಯಾಗುತ್ತದೆ. ಅದಕ್ಕಾಗಿಯೇ ಇದು ಅತ್ಯಂತ ಹಳೆಯದು. ಇದನ್ನು ಖಂಡಿತವಾಗಿಯೂ ದೇವರು ಕಲಿಸಿದ್ದಾರೆ ಅಲ್ಲವೇ? ದೇವರು ಜಗತ್ತನ್ನು ಸೃಷ್ಟಿಸಿದನು ಎಂದು ಅವರು ಹೇಳುತ್ತಾರೆ. ಸೃಷ್ಟಿಸುವುದು ಎಂದರೆ ಈ ಯೋಗವನ್ನು ಕಲಿಸುವುದು. ಹಾಗಾಗಿ ಇದು ಎಷ್ಟು ಪ್ರಾಚೀನ! ಈ ಯೋಗವನ್ನು ಕಲಿಸಿ 5000 ವರ್ಷಗಳಾಗಿದೆ. ಅಷ್ಟು ಪ್ರಾಚೀನ. ಸತ್ಯಯುಗ ಮತ್ತು ತ್ರೇತಾಯುಗದಲ್ಲಿ ಯಾವುದೇ ಯೋಗ ಇರುವುದಿಲ್ಲ, ಏಕೆಂದರೆ ಯೋಗವನ್ನು ಕಲಿಸಿದವರು ಹೋಗಿದ್ದಾರೆ. ಎಲ್ಲರೂ ಮರೆತಿದ್ದಾರೆ. ಏಕೆಂದರೆ ನಾವು ಆತ್ಮಲೋಕಕ್ಕೆ ಹೋಗಿ ಹಿಂದಿರುಗಿದ್ದೇವೆ, ನಾವು ಮರೆತಿದ್ದೇವೆ. ಅದರ ನಂತರ ಮತ್ತೆ 5000 ವರ್ಷಗಳ ನಂತರ ಬಾಬಾ ಬಂದಾಗ ಮಾತ್ರ ನಾವು ಈ ರಾಜಯೋಗವನ್ನು ಮತ್ತೆ ಕಲಿಯಬಹುದು. ಅವರು ಬಂದು ಕಲಿಸಿದರೆ ಮಾತ್ರ. ಹಾಗಾಗಿ ಯೋಚಿಸಿ, ಇದು ಪ್ರಾಚೀನ ಯೋಗವಾಗಿದ್ದರೆ ನೀವು ವರ್ಷಗಳನ್ನು ಸಹ ಹೇಳಬಹುದು. 5000 ವರ್ಷಗಳ ಹಳೆಯ ಯೋಗ. 5000 ವರ್ಷಗಳ ಹಿಂದೆ ಈ ಭೂಮಿಯ ಮೇಲೆ ದೇವರು ಸ್ವತಃ ಕಲಿಸಿದ ಯೋಗ. ಇದನ್ನು ಶೀರ್ಷಿಕೆಯಾಗಿ ಇರಿಸಿ. ಅವರು ಬರುವುದಿಲ್ಲವೇ? ಅವರು ಖಂಡಿತವಾಗಿಯೂ ಬರುತ್ತಾರೆ. 5000 ವರ್ಷಗಳ ಹಿಂದೆ ಈ ಜ್ಞಾನವನ್ನು ಕಲಿಸಿದ ಅದೇ ದೇವರು ಮತ್ತೆ ಅದೇ ಸಂಗಮ ಯುಗದಲ್ಲಿ ರಾಜಯೋಗವನ್ನು ಕಲಿಸಲು ಬಂದಿದ್ದಾನೆ. ಇದರ ಮೂಲಕ ನೀವು ಮತ್ತೆ ಶುದ್ಧರಾಗಿ ದೇವತೆಗಳಾಗಬಹುದು ಎಂದು ಅವರಿಗೆ ಹೇಳಿ. ಏಕೆಂದರೆ ಈಗ ಮನುಷ್ಯರು ಮಾತ್ರವಲ್ಲ, ಪಂಚಭೂತಗಳು ತಮ್ಮ ಪ್ರಧಾನವಾಗಿವೆ. ನೋಡಿ, ನೀರು ಸುರಿದು ಹಾನಿಯನ್ನುಂಟು ಮಾಡುತ್ತದೆ. ವಾಸ್ತವವಾಗಿ ಈಗ ಭಾರತದ ಅನೇಕ ರಾಜ್ಯಗಳಲ್ಲಿ ಪ್ರವಾಹಗಳು ಬರುತ್ತಿವೆ. ಏಕೆಂದರೆ ಇದು ಹಳೆಯ ಜಗತ್ತು ಅಲ್ಲವೇ? ಖಂಡಿತವಾಗಿ ವಿಪತ್ತುಗಳು ಸಂಭವಿಸುತ್ತಲೇ ಇರುತ್ತವೆ. ಸತ್ಯಯುಗದಲ್ಲಿ ವಿಪತ್ತುಗಳಂತಹ ಯಾವುದೇ ವಿಷಯವಿರುವುದಿಲ್ಲ. ಅಲ್ಲಿ ಪ್ರಕೃತಿಯೇ ನಿಮಗೆ ವಿಧೇಯವಾಗಿ ಸೇವೆ ಸಲ್ಲಿಸುತ್ತದೆ. ಆದರೆ ಇಲ್ಲಿ ಪ್ರಕೃತಿ ನಿಮ್ಮ ಶತ್ರುವಾಗಿದೆ. ಅದಕ್ಕಾಗಿಯೇ ಅದು ದುಃಖವನ್ನು ನೀಡುತ್ತಲೇ ಇರುತ್ತದೆ. ಆದ್ದರಿಂದ ನೀವು ಆ ಪ್ರಕೃತಿಯನ್ನು ಜಯಿಸಬೇಕು. ನೀವು ನೆನಪಿಸಿಕೊಳ್ಳಬೇಕು ಅಲ್ಲವೇ? ನೀವು ಇಲ್ಲಿ ಪ್ರಕೃತಿಯನ್ನು ಜಯಿಸಿದಾಗ, ನೀವು ಕಾಮವನ್ನು ಜಯಿಸಿದಾಗ, ನೀವು ಮಾಯನ್ನು ಜಯಿಸಿದಾಗ, ಅವುಗಳನ್ನು ಜಯಿಸಿದ ನಂತರ ಅವು ನಿಮ್ಮ ಸೇವಕರಾಗಿ ನಿಮ್ಮನ್ನು ಸಂತೋಷವಾಗಿಡುತ್ತವೆ. ನೀವು ಅದನ್ನು ನೆನಪಿಸಿಕೊಂಡರೆ ನೀವು ಅವುಗಳ ಗುಲಾಮರಾಗುವುದಿಲ್ಲ. ಲಕ್ಷ್ಮೀ ಮತ್ತು ನಾರಾಯಣರ ರಾಜ್ಯದಲ್ಲಿ ದುಃಖದ ಯಾವುದೇ ಕುರುಹು ಇರುವುದಿಲ್ಲ. ಹಾಗಾಗಿ ಲಕ್ಷ್ಮೀ ಮತ್ತು ನಾರಾಯಣರ ರಾಜ್ಯವಿದ್ದಾಗ ಅದು ಸತ್ಯಯುಗವಾಗಿತ್ತು. ಈಗ ಸತ್ಯಯುಗದ ಲಕ್ಷ್ಮೀ ಮತ್ತು ನಾರಾಯಣರ ರಾಜ್ಯವನ್ನು ಮತ್ತೆ ಸ್ಥಾಪಿಸಲಾಗುತ್ತಿದೆ. ಶಿವ ತಂದೆ ಈ ಪ್ರಾಚೀನ ರಾಜಯೋಗವನ್ನು ಕಲಿಸಿ ಆ ರಾಜ್ಯವನ್ನು ಮತ್ತೆ ಸ್ಥಾಪಿಸುತ್ತಾರೆ. 5000 ವರ್ಷಗಳ ನಂತರ ಅವರು ಮತ್ತೆ ಬಂದು ಈ ಜ್ಞಾನವನ್ನು ನೀಡುತ್ತಾರೆ. ಹಾಗಾಗಿ ಯಾರಿಗೆ ಯಾವ ಪಾತ್ರವಿದೆಯೋ ಅವರು ಆ ಸಮಯದಲ್ಲಿ ಆ ಪಾತ್ರವನ್ನು ನಿರ್ವಹಿಸುತ್ತಾರೆ. ಹಾಗೆಯೇ ಅನಂತ ತಂದೆ ಶಿವಬಾಬಾ ಅವರಿಗೂ ಕಲಿಯುಗದ ಕೊನೆಯಲ್ಲಿ ಒಂದು ಪಾತ್ರವಿದೆ. ಅವರು ಈಗ ಆ ಪಾತ್ರವನ್ನು ನಿರ್ವಹಿಸುತ್ತಿದ್ದಾರೆ. ಆ ಪಾತ್ರವೇನು? ಈ ಬ್ರಹ್ಮನೊಳಗೆ ಪ್ರವೇಶಿಸಿ ಸ್ವರ್ಗವನ್ನು ಸ್ಥಾಪಿಸುವುದು. ಸ್ಥಾಪಿಸಿದ ನಂತರ ಬಾಬಾ ಹೊರಡುತ್ತಾರೆ. ಅಯ್ಯೋ ಅಯ್ಯೋ ಎಂಬ ಕೂಗುಗಳ ನಂತರ ವಿಜಯದ ಧ್ವನಿ ಕೇಳಿಸುತ್ತದೆ. ಅದರ ಅರ್ಥವೇನು? ಪ್ರಪಂಚವು ನಾಶವಾದಾಗ ಎಲ್ಲರೂ ಅಳುತ್ತಾರೆ ಅಲ್ಲವೇ? ಅದರ ನಂತರ ಸ್ವರ್ಗದಲ್ಲಿ ಸಂಪೂರ್ಣ ಶಾಂತಿ ಇರುತ್ತದೆ. ಅವರು ಬಿರುಗಾಳಿ ಬೀಸಿ ತಣ್ಣಗಾಗಿದೆ ಎಂದು ಹೇಳುತ್ತಾರೆ. ಹಾಗೆಯೇ ಇಡೀ ಜಗತ್ತು ನಿಶ್ಶಬ್ದವಾಗಿರುತ್ತದೆ. ಅಂತಹ ಶಾಂತಿ ಸ್ವರ್ಗ ಬರುತ್ತದೆ. ಅದನ್ನೇ ಅವರು ವಿಜಯದ ಧ್ವನಿ ಎಂದು ಕರೆಯುತ್ತಾರೆ. ಹಳೆಯ ಜಗತ್ತು ಕೊನೆಗೊಳ್ಳುತ್ತದೆ. ಲಕ್ಷ್ಮೀ ಮತ್ತು ನಾರಾಯಣರ ರಾಜ್ಯವಿದ್ದಾಗ ಹಳೆಯ ಜಗತ್ತು ಅಸ್ತಿತ್ವದಲ್ಲಿರುವುದಿಲ್ಲ ಅಲ್ಲವೇ? ಅವರ ರಾಜ್ಯವಿದ್ದಾಗ ಹಳೆಯ ಜಗತ್ತು ಅದರ ಯಾವುದೇ ಕುರುಹು ಉಳಿಯದ ಮಟ್ಟಿಗೆ ನಾಶವಾಗುತ್ತದೆ. ಆ ರಾಜ್ಯವು 5000 ವರ್ಷಗಳ ಹಿಂದೆ ಅಸ್ತಿತ್ವದಲ್ಲಿತ್ತು. ಆದರೆ ಮನುಷ್ಯರು ಅದು ಲಕ್ಷಾಂತರ ವರ್ಷಗಳ ಹಿಂದೆ ಇತ್ತು ಎಂದು ಹೇಳುತ್ತಾರೆ. ಅದು ತಪ್ಪು. ಹಾಗಾಗಿ ಬಾಬಾ ಹೇಳುತ್ತಾರೆ, ಎಲ್ಲ ಇತರ ವಿಷಯಗಳನ್ನು ಬಿಟ್ಟು ಈ ಸೇವೆಯಲ್ಲಿ ಮಾತ್ರ ತೊಡಗಿ. ಇದರ ಮೂಲಕ ನಿಮಗೆ ಮತ್ತು ಇತರರಿಗೆ ಪ್ರಯೋಜನವಿದೆ. ಹಾಗಾಗಿ ಯಾರೊಂದಿಗಾದರೂ ಕೋಪಗೊಂಡು ನಾನು ಅವರೊಂದಿಗೆ ಸೇವೆ ಏಕೆ ಮಾಡಬೇಕು?
ಅವರು ಹೇಳಿದರೆ ನಾನು ಅದನ್ನು ಮಾಡಬೇಕೇ ಎಂದು ಹೇಳಿ ಸೇವೆ ಮಾಡುವುದನ್ನು ತಪ್ಪಿಸಬೇಡಿ. ಸೇವೆ ಮಾಡದೆ ಮೋಸ ಮಾಡಬೇಡಿ. ಏಕೆಂದರೆ ಇದು ನಿರ್ದಿಷ್ಟ ಸಹೋದರಿ ಅಥವಾ ಸಹೋದರನ ಸೇವೆಯಲ್ಲ, ಇದು ದೇವರ ಸೇವೆ. ಇದು ಸೂಪರ್ ಅಲ್ಲವೇ? ಮಾಯೆಯ ಬಿರುಗಾಳಿಗಳು ಖಂಡಿತವಾಗಿಯೂ ಬರುತ್ತವೆ. ನಿಮ್ಮನ್ನು ಸೇವೆ ಮಾಡದಂತೆ ತಡೆಯುವುದು ಅವುಗಳ ಕೆಲಸ. ಆದರೆ ನೀವು ತಂದೆಯ ದೈವಿಕ ಸೇವೆಯಲ್ಲಿ ಮೋಸ ಮಾಡಬಾರದು. ಬಾಬಾ ಸೇವೆಗಾಗಿ ನಿಮಗೆ ನಿರ್ದೇಶನಗಳನ್ನು ನೀಡುತ್ತಲೇ ಇರುತ್ತಾರೆ. ಸ್ನೇಹಿತರು ಅಥವಾ ಸಂಬಂಧಿಕರು ಯಾರೇ ಬಂದರೂ ನೀವೇ ಎಲ್ಲರಿಗೂ ನಿಜವಾದ ಸ್ನೇಹಿತರು. ಹಾಗಾಗಿ ನೀವು ಬ್ರಹ್ಮಕುಮಾರರು ಮತ್ತು ಕುಮಾರಿಯರು ಇಡೀ ಜಗತ್ತಿಗೆ ನಿಜವಾದ ಸ್ನೇಹಿತರಲ್ಲವೇ? ಉಳಿದವರೆಲ್ಲರೂ ಶತ್ರುಗಳು. ಒಬ್ಬ ವ್ಯಕ್ತಿ ಇನ್ನೊಬ್ಬರ ಜೀವನವನ್ನು ನಾಶಪಡಿಸುತ್ತಿದ್ದಾನೆ. ನೀವು ಮಾತ್ರ ಇತರರ ಜೀವನವನ್ನು ಸೃಷ್ಟಿಸುತ್ತೀರಿ. ಅದಕ್ಕಾಗಿ ನೀವು ನಿಮ್ಮ ಜೀವನವನ್ನೇ ಸಮರ್ಪಿಸುತ್ತೀರಿ. ಹಾಗಾಗಿ ನೀವು ಇಡೀ ಜಗತ್ತಿಗೆ ನಿಜವಾದ ಸ್ನೇಹಿತರಲ್ಲವೇ? ಏಕೆಂದರೆ ನೀವು ತಂದೆಗೆ ಸಹಾಯ ಮಾಡುತ್ತಿದ್ದೀರಿ. ಸ್ನೇಹಿತರ ನಡುವೆ ಯಾವುದೇ ದ್ವೇಷವಿರಬಾರದು ಅಲ್ಲವೇ? ದ್ವೇಷವನ್ನು ಸೃಷ್ಟಿಸುವಂತಹ ಏನಾದರೂ ಬಂದರೆ ತಕ್ಷಣ ಬಾಬಾನನ್ನು ನೆನಪಿಸಿಕೊಳ್ಳಿ ಮತ್ತು ಅವರಿಗೆ ತಕ್ಷಣ ಬಾಬಾನ ಮಾರ್ಗದರ್ಶನ ಕೇಳಿಯೇ ಎಂದು ಹೇಳಿ. ನೀಡಿದ ಮಾರ್ಗದರ್ಶನವನ್ನು ನೀವು ಕಾರ್ಯಗತಗೊಳಿಸಬೇಕು. ನೀವು ಬಾಬಾನನ್ನು ನೆನಪಿಸಿಕೊಂಡರೆ ನಿಮಗೆ ಒಂದು ಸ್ಪರ್ಶ ಸಿಗುತ್ತದೆ. ಮುರಳಿಯಲ್ಲಿ ಬಾಬಾ ಏನು ಹೇಳಿದರು ಎಂಬ ಬಗ್ಗೆ ನಿಮಗೆ ಸ್ಪಷ್ಟತೆ ಸಿಗುತ್ತದೆ. ನಂತರ ನೀವು ಅವರ ಶ್ರೀಮತ್ ದೇವರ ನಿರ್ದೇಶನಗಳು ಅನ್ನು ಅನುಸರಿಸಲು ಪ್ರಾರಂಭಿಸಬೇಕು. ಇಲ್ಲವಾದರೆ ನೀವು ನಿಮಗೆ ನೀವೇ ನಷ್ಟವನ್ನು ಉಂಟುಮಾಡುತ್ತೀರಿ. ಹಾಗಾಗಿ ನೀವು ರೈಲಿನಲ್ಲಿ ಪ್ರಯಾಣಿಸುತ್ತಿದ್ದರೆ ಅಲ್ಲಿ ಎಲ್ಲರೂ ಸ್ವತಂತ್ರರಾಗಿರುತ್ತಾರೆ, ಅಂದರೆ ಮುಕ್ತರಾಗಿರುತ್ತಾರೆ. ಯಾವುದೇ ಕೆಲಸ ಇರುವುದಿಲ್ಲ. ಆದರೆ ಈಗ ಅವರು ಫೋನ್ನಲ್ಲಿ ಮಾತನಾಡುತ್ತಾ ಮತ್ತು ಫೋನ್ನಲ್ಲಿ ವಿಷಯಗಳನ್ನು ನೋಡುತ್ತಾ ಬರುತ್ತಿದ್ದಾರೆ. ಅದಕ್ಕೂ ನಾವು ಒಂದು ವಿಧಾನವನ್ನು ರಚಿಸಬಹುದು. ಬಾಬಾ ಹೇಳುತ್ತಾರೆ, ನಿಮ್ಮಲ್ಲಿ 2 ಅಥವಾ 3 ಬಾಬಾ ಬಗ್ಗೆ ಮಾತನಾಡಿದರೆ ಎಲ್ಲರೂ ನೀವು ಏನು ಮಾತನಾಡುತ್ತಿದ್ದೀರಿ ಎಂದು ಕೇಳಲು ಬರುತ್ತಾರೆ. ಅದು ಒಂದು ಸೂಪರ್ ವಿಧಾನ. ಇದು ರೈಲುಗಳಲ್ಲಿ ಅದ್ಭುತವಾಗಿ ಕೆಲಸ ಮಾಡುತ್ತದೆ. ನೀವು ಕೇವಲ ಮುರಳಿಯನ್ನು ಹಾಕಿ ಕೇಳುತ್ತಿದ್ದರೆ, ಒಮ್ಮೆ ನಾನು ಕೇಳುತ್ತಿದ್ದಾಗ ನನ್ನ ಪಕ್ಕದಲ್ಲಿದ್ದವರು ನೀವು ಕ್ರಿಶ್ಚಿಯನ್ನ ಎಂದು ಕೇಳಿದರು ಅಲ್ಲವೇ? ಇಲ್ಲ, ಕ್ರಿಶ್ಚಿಯನ್ ಮಾತನಾಡುವಂತಿದೆ. ಇಲ್ಲ, ನಾವು ಬ್ರಹ್ಮಕುಮಾರಿಯರು ಮತ್ತು ನಾನು ಜ್ಞಾನವನ್ನು ನೀಡಲು ಪ್ರಾರಂಭಿಸಿದೆ. ವಾಸ್ತವವಾಗಿ ಅಲ್ಲಿ ಕ್ರಿಶ್ಚಿಯನ್ನರು ಇದ್ದರು ಮತ್ತು ಎಲ್ಲರೂ ಆಸಕ್ತಿಯಿಂದ ಕೇಳಿದರು. ಅಂದರೆ ಅವರು ಕೇಳುವುದಿಲ್ಲ, ಆದರೆ ನೀವು ಅಲ್ಲಿ ಮಾತನಾಡಿದರೆ ಅವರಿಗೆ ಅಲ್ಲಿ ಬೇರೆ ಏನು ಕೆಲಸವಿರುತ್ತದೆ ಅಲ್ಲಿರುವುದನ್ನು ಕೇಳುವುದನ್ನು ಹೊರತುಪಡಿಸಿ. ಆದ್ದರಿಂದ ಅದು ಸೂಪರ್ ಆಗಿರುತ್ತದೆ. ಅವರು ಜೈಲಿಗೆ ಹೋಗಿ ತರಗತಿಗಳನ್ನು ತೆಗೆದುಕೊಳ್ಳುತ್ತಾರೆ. ವಾಸ್ತವವಾಗಿ ಜೈಲಿಗೆ ಹೋಗುವ ಅವಕಾಶ ಸಿಕ್ಕರೆ ಸೇವೆ ಅದ್ಭುತವಾಗಿ ನಡೆಯುತ್ತದೆ. ಏಕೆಂದರೆ ಅಲ್ಲಿನ ಜನರು ಏನಾದರೊಂದು ಮಾತನಾಡುತ್ತಲೇ ಇರುತ್ತಾರೆ, ಇಲ್ಲದಿದ್ದರೆ ಸಮಯ ಕಳೆಯುವುದಿಲ್ಲ. ಹಾಗಾಗಿ ನೀವು ಅಲ್ಲಿ ಅದ್ಭುತವಾಗಿ ಸೇವೆ ಮಾಡಬಹುದು. ಅದಕ್ಕಾಗಿಯೇ ಅವರು ರೈಲುಗಳು ಅದ್ಭುತ ಅವಕಾಶ ಎಂದು ಹೇಳುತ್ತಾರೆ. ವಾಸ್ತವವಾಗಿ ಒಬ್ಬ ಕ್ರಿಶ್ಚಿಯನ್ ಸಹೋದರ ಇದನ್ನು ಮಾಡುತ್ತಾನೆ. ಬಾಬಾ ನಮಗೆ ಹೇಳುತ್ತಾರೆ, ಆದರೆ ಅವರು ಅದನ್ನು ಮಾಡುತ್ತಿದ್ದಾರೆ. ನೀವು ಪ್ರತಿದಿನ ವಿಡಿಯೋವನ್ನು ನೋಡಿದರೆ ಅವರು ರೈಲಿನಲ್ಲಿ ಮಾತನಾಡುತ್ತಿರುತ್ತಾರೆ. ಅವರು 3 ಅಥವಾ 4 ಭಾಷೆಗಳಲ್ಲಿ ಮಾತನಾಡುತ್ತಾರೆ, ಇಂಗ್ಲಿಷ್, ಹಿಂದಿ, ತಮಿಳು, ಮಲಯಾಳಂ. ಅವರು ಇನ್ನೊಂದು ಭಾಷೆಯನ್ನು ಮಾತನಾಡುತ್ತಾರೆ, ತೆಲುಗು ಅಥವಾ ಕನ್ನಡ. ಅವರು ರೈಲುಗಳಲ್ಲಿ, ವಿಮಾನಗಳಲ್ಲಿ, ಬಸ್ಗಳಲ್ಲಿ ಭಾಷಣಗಳನ್ನು ನೀಡುತ್ತಾರೆ. ಅವರು ಇದೇ ಉದ್ದೇಶಕ್ಕಾಗಿ ಹೋಗುತ್ತಾರೆ. ಅದು ಯೂಟ್ಯೂಬಿನಲ್ಲಿದೆ. ಬಹುಶಃ ರೈಲಿನಲ್ಲಿರುವ ಟಿಕೆಟ್ ಪರೀಕ್ಷಕರು ಹಾಗೆ ಇರಬಹುದು. ನನಗೆ ಗೊತ್ತಿಲ್ಲ. ಅವರು ಬಿಳಿ ಬಟ್ಟೆಗಳನ್ನು ಧರಿಸಿದ್ದಾರೆ ಮತ್ತು ಅವರ ಹೆಂಡತಿಯೂ ಇದ್ದಾಳೆ. ಹಾಗಾಗಿ ಅವರು ಸೇವೆ ಮಾಡಲು ಟಿಕೆಟ್ ಖರೀದಿಸಿ ಹೋಗುತ್ತಾರೆ ಎಂದು ನಾನು ಭಾವಿಸುತ್ತೇನೆ. ಮೊದಲು ಅವರು ಏನು ಮಾಡುತ್ತಾರೆಂದರೆ, ನಾವೆಲ್ಲರೂ ನಿಮ್ಮೆಲ್ಲರಿಗಾಗಿ ಪ್ರಾರ್ಥಿಸುತ್ತೇವೆ. ಈ ಪ್ರಯಾಣ ಚೆನ್ನಾಗಿರಲಿ. ನೀವು ಯಾವುದಕ್ಕಾಗಿ ಹೋಗುತ್ತಿದ್ದೀರೋ ಅದು ಚೆನ್ನಾಗಿರಲಿ, ಅದಕ್ಕೆ ಯಾರೂ ಆಕ್ಷೇಪಿಸುವುದಿಲ್ಲ ಅಲ್ಲವೇ? ಅದರ ನಂತರ ಅವರು ಯೇಸುವೇ ದೇವರು ಎಂಬಂತಹ ಕೆಲವು ವಿಷಯಗಳನ್ನು ಹೇಳುತ್ತಾರೆ. ನಾವು ಸಹ ಹೇಳಬೇಕು ಅಲ್ಲವೇ? ಏಕೆಂದರೆ ನಿಜವಾಗಿ ನಾವು ವರ್ಷಕ್ಕೊಮ್ಮೆ ಮಧುಬನ್ಗೆ ಹೋಗುತ್ತೇವೆ. ನಾವು ಎಷ್ಟು ರಾಜ್ಯಗಳನ್ನು ದಾಟುತ್ತೇವೆ? ಅಷ್ಟೇ ಅಲ್ಲ, ಅದು ತುಂಬಾ ಸುರಕ್ಷಿತವೂ ಹೌದು. ಏಕೆಂದರೆ ಹೆಚ್ಚಾಗಿ ಬ್ರಹ್ಮಕುಮಾರಿಯರು ಬೋಗಿಯಲ್ಲಿರುತ್ತಾರೆ. ಹಾಗಾಗಿ ನಿಮಗೆ ಯಾವುದೇ ತೊಂದರೆಗಳು ಇರುವುದಿಲ್ಲ. ಇದು ಸೂಪರ್ ಅವಕಾಶ. ಕನಿಷ್ಠ ಮಧುಬನ್ಗೆ ಹೋಗುವಾಗಲೂ ಮತ್ತು ಬರುವಾಗಲೂ ಸೇವೆ ಮಾಡಿ. ಹಾಗೆಯೇ ಬ್ಯಾಡ್ಜ್ ತುಂಬಾ ಒಳ್ಳೆಯ ವಸ್ತುವಾಗಿದೆ. ಪ್ರತಿಯೊಬ್ಬರೂ ಖಂಡಿತವಾಗಿಯೂ ಅದನ್ನು ಧರಿಸಬೇಕು.
ಯಾರಾದರೂ ಬ್ಯಾಡ್ಜ್ ನೋಡಿ ನೀವು ಯಾರು ಎಂದು ಕೇಳಿದರೆ ತಕ್ಷಣ ಹೇಳಿ, ನಾವು ಅಗ್ನಿಶಾಮಕರು. ನೀವು ಯಾವ ಬೆಂಕಿಯನ್ನು ನಂದಿಸುತ್ತಿದ್ದೀರಿ? ಕಾಮದ ಬೆಂಕಿ ಇಡೀ ಜಗತ್ತಿನಲ್ಲಿ ಉರಿಯುತ್ತಿದೆ. ನಾವು ಅದನ್ನು ನಂದಿಸುವ ಅಗ್ನಿಶಾಮಕರು. ಜಗತ್ತಿನಲ್ಲಿ ಭೌತಿಕ ಬೆಂಕಿಗಳನ್ನು ನಂದಿಸಲು ಅಗ್ನಿಶಾಮಕ ದಳವಿರುವಂತೆ ಹಾಗೆ ಇಂದು ಇಡೀ ಸೃಷ್ಟಿಯಲ್ಲಿ ಎಲ್ಲರೂ ಕಾಮದ ಬೆಂಕಿಯಲ್ಲಿ ಉರಿಯುತ್ತಾ ಮತ್ತು ಸುಟ್ಟು ಕರಕಲಾಗುತ್ತಿದ್ದಾರೆ. ಆದ್ದರಿಂದ ನಾವು ಅವರ ಮೇಲೆ ಜ್ಞಾನದ ಮಳೆಯನ್ನು ಸುರಿಸಿ ಅವರನ್ನು ಮತ್ತೆ ಜೀವಂತಗೊಳಿಸುತ್ತಿದ್ದೇವೆ. ಇದು ವಾಸ್ತವವಾಗಿ ಒಂದು ಕಾಳಿ ದೇವಿ ಧಾರಾವಾಹಿಯಲ್ಲಿ ಕಾಣಿಸಿಕೊಳ್ಳುತ್ತದೆ, ಭಸ್ಮಾಸುರ ಅಥವಾ ಅಂತಹದ್ದು. ನಂತರ ಮಳೆ ಸುರಿಯುತ್ತದೆ ಮತ್ತು ಅದು ಅವನನ್ನು ಜೀವಂತಗೊಳಿಸುವಂತಿರುತ್ತದೆ. ಕಾಮ ಎಂಬ ಮಹಾಶತ್ರುವನ್ನು ಜಯಿಸಿಯೇ ಎಂದು ದೇವರು ಈಗ ಹೇಳುತ್ತಾರೆ. ಅದಕ್ಕಾಗಿ ದೇವರನ್ನು ನೆನಪಿಸಿಕೊಳ್ಳುತ್ತಲೇ ಇರಿ, ಶುದ್ಧರಾಗಿ ದೈವಿಕ ಗುಣಗಳನ್ನು ಅಳವಡಿಸಿಕೊಳ್ಳಿ. ಆಗ ನಮ್ಮ ಜೀವನ ದೋಣಿ ಸತ್ಯಯುಗದ ದಡವನ್ನು ತಲುಪುತ್ತದೆ. ಅವರಿಗೆ ಅದನ್ನು ಹೇಳಿ. ಆ ಬ್ಯಾಡ್ಜ್ ಆ ಅವಕಾಶವನ್ನು ಸೃಷ್ಟಿಸಲು. ನಾನು ಅದನ್ನು ಧರಿಸಿ ಯಾವುದೇ ಸೇವೆ ಮಾಡದಿದ್ದರೆ ಬ್ಯಾಡ್ಜ್ ಏಕೆ ಬೇಕು, ಅಲ್ಲವೇ? ಹೌದು, ನಾನು ಬ್ರಹ್ಮಕುಮಾರಿಯೇ ಎಂದು ಹೇಳುವುದು ಮಾತ್ರವಲ್ಲ, ಅದರಲ್ಲಿಯೂ ಸೇವೆ ನಡೆಯುತ್ತದೆ. ಆದರೆ ಅವರು ಕೇಳಿದಾಗ ನೀವು ನೀಡದಿದ್ದರೆ ನೀವು ಬಾಬಾನ ಪರಿಚಯವನ್ನು ಯಾವಾಗ ನೀಡುತ್ತೀರಿ, ಅಲ್ಲವೇ? ಹಾಗಾಗಿ ಬಾಬಾನ ನಿರ್ದೇಶನಗಳ ಪ್ರಕಾರವೇ ಬ್ಯಾಡ್ಜ್ ಅನ್ನು ರಚಿಸಲಾಗಿದೆ. ಆದರೂ ಕೆಲವೇ ಮಕ್ಕಳು ಈ ಬ್ಯಾಡ್ಜ್ ಅನ್ನು ಸೇವೆಗಾಗಿ ಬಳಸುತ್ತಾರೆ. ಏಕೆಂದರೆ ನೀವು ಬ್ಯಾಡ್ಜ್ ಧರಿಸಿದಾಗ ಬಿಳಿ ಉಡುಗೆಯಿಂದಾಗಿ ಅವರು ನಿಮ್ಮನ್ನು ಮೊದಲು ಕ್ರಿಶ್ಚಿಯನ್ ಎಂದು ಭಾವಿಸುತ್ತಾರೆ. ನಂತರ ಅವರು ಬ್ಯಾಡ್ಜ್ ನೋಡಿದಾಗ ಅದು ಅವರಿಗೆ ವಿಭಿನ್ನವಾಗಿ ಕಾಣುತ್ತದೆ. ಅವರು ನೋಡುತ್ತಲೇ ಇರುತ್ತಾರೆ. ನೀವು ರೈಲಿನಲ್ಲಿ ಕುಳಿತಿದ್ದರೆ ಅವರು ನಿಮ್ಮ ಬ್ಯಾಡ್ಜ್ ಅನ್ನು ತೀವ್ರವಾಗಿ ನೋಡುತ್ತಿರುತ್ತಾರೆ. ಈಗ ನೀವು ಮಾತನಾಡಲು ಸಹ ಪ್ರಾರಂಭಿಸಬಹುದು. ಎದುರಿಗೆ ಮಕ್ಕಳು ಇದ್ದರೆ ಆ ಮಗು, ಅಂಕಲ್, ಆ ಬ್ಯಾಡ್ಜ್ ಏನು ಎಂದು ಕೇಳಬಹುದು. ಅದು ನನಗೂ ಅದು ಬೇಕು ಎಂದು ಕೇಳಬಹುದು. ಆಗ ಅದನ್ನು ನೆಪವಾಗಿಟ್ಟುಕೊಂಡು ನಾವು ಮಾತನಾಡಲು ಪ್ರಾರಂಭಿಸಬಹುದು. ನಾವು ಬಾಬಾನ ಪರಿಚಯವನ್ನು ನೀಡಲು ಪ್ರಾರಂಭಿಸಬಹುದು. ಬಾಬಾ ಮುರಳಿಯಲ್ಲಿ ಎಷ್ಟು ವಿಷಯಗಳನ್ನು ವಿವರಿಸುತ್ತಲೇ ಇರುತ್ತಾರೆ. ಪ್ರತಿ ಬ್ರಾಹ್ಮಣರ ಬಳಿಯೂ ಈ ಬ್ಯಾಡ್ಜ್ ಇರಬೇಕು. ನೀವು ಭೇಟಿಯಾಗುವ ಯಾರಿಗಾದರೂ ಇದನ್ನು ಬಳಸಿಕೊಂಡು ವಿವರಿಸಬೇಕು. ಇವರು ಬಾಬಾ. ನಾವು ಇವರನ್ನು ನೆನಪಿಸಿಕೊಳ್ಳುತ್ತೇವೆ. ಇವರಿಗೆ ದೇಹವಿಲ್ಲ, ಇವರು ಪ್ರಕಾಶದ ಬಿಂದು. ಇವರು ದೇಹದಲ್ಲಿ ಬರುತ್ತಾರೆ, ಅಲ್ಲವೇ? ನಾವು ಇವರಿಗೆ ಯಾವುದೇ ಮಹಿಮೆಯನ್ನು ನೀಡುವುದಿಲ್ಲ ಎಂದು ಹೇಳಿ. ಏಕೆಂದರೆ ಎಲ್ಲರಿಗೂ ಸದ್ಗತಿಯನ್ನು ನೀಡುವ ದಾನಿ ದೇಹರಹಿತ ತಂದೆ ಶಿವಬಾಬಾ, ಪ್ರಕಾಶದ ಬಿಂದು. ಅದಕ್ಕಾಗಿಯೇ ನಾವು ಅವರನ್ನು ನೆನಪಿಸಿಕೊಳ್ಳಬೇಕು. ಸ್ಮರಣೆಯ ಶಕ್ತಿಯಿಂದ ಮಾತ್ರ ನಮ್ಮ ಪಾಪಗಳು ನಾಶವಾಗುತ್ತವೆ ಎಂದು ವಿವರಿಸಿ. ನೀವು ಅವರನ್ನು ಹಾಗೆ ನೆನಪಿಸಿಕೊಳ್ಳುತ್ತಲೇ ಇದ್ದರೆ, ಅದು ಅಭ್ಯಾಸವಾದರೆ ಮತ್ತು ಆ ಸ್ಮರಣೆಯಲ್ಲಿ ನೀವು ದೇಹವನ್ನು ತ್ಯಜಿಸಿದರೆ, ನೀವು ಸ್ವರ್ಗದಲ್ಲಿ ಅತ್ಯುನ್ನತ ಸ್ಥಾನವನ್ನು ಪಡೆಯುತ್ತೀರಿ. ನಿಮ್ಮ ಮುಂದಿನ ಜನ್ಮವು ಆ ಕೊನೆಯ ಕ್ಷಣದ ನಿಮ್ಮ ಮಾನಸಿಕ ಸ್ಥಿತಿಯಿಂದ ನಿರ್ಧರಿಸಲ್ಪಡುತ್ತದೆ ಎಂದು ವಿವರಿಸಿ. ಹಾಗಾಗಿ ಕಲಿಯುಗದ ಯಾವುದನ್ನು ನೆನಪಿಸಿಕೊಳ್ಳದೆ ದೇವರು ಮತ್ತು ಅವರು ನೀಡುವ ಸ್ವರ್ಗವನ್ನು ಮಾತ್ರ ನೆನಪಿಸಿಕೊಂಡರೆ ನೀವು ಈ ದುಃಖದ ಜಗತ್ತಿನಿಂದ ಸಂಪೂರ್ಣವಾಗಿ ತಪ್ಪಿಸಿಕೊಳ್ಳುತ್ತೀರಿ ಮತ್ತು ಮುಕ್ತರಾಗುತ್ತೀರಿ. ಇದು ಮುಕ್ತಿಯನ್ನು ಸಾಧಿಸುವ ಮಾರ್ಗ, ಕಲಿಯುಗದಲ್ಲಿ ಮತ್ತೆ ಹುಟ್ಟುವುದನ್ನು ತಪ್ಪಿಸುವ ಮಾರ್ಗ. ಆಗ ನೀವು ನೇರವಾಗಿ ವಿಷ್ಣುಪುರಿಯಲ್ಲಿ ಹುಟ್ಟುತ್ತೀರಿ. ಏಕೆಂದರೆ ಹುಟ್ಟಬಾರದು ಎಂದು ಹೇಳುವವರು ಸಹ ಸ್ವರ್ಗಕ್ಕೆ ಹೋಗಬೇಕು ಎಂದು ನಂಬುತ್ತಾರೆ. ಹಾಗಾಗಿ ಸ್ವರ್ಗ, ವಿಷ್ಣುಪುರಿ ಬೇರೆಲ್ಲೋ ಇದೆ ಎಂದು ಅವರು ಭಾವಿಸುತ್ತಾರೆ. ಸರಿ, ಹಾಗೆಯೇ ಇರಲಿ. ನೀವು ಅಲ್ಲಿಗೆ ಹೋಗಲು ಬಯಸಿದರೆ ಸ್ವರ್ಗವನ್ನು ನೆನಪಿಸಿಕೊಳ್ಳಿ, ನೀವು ಹೇಳಬಹುದು. ಏಕೆಂದರೆ ಇದು ಅಂತಹ ಸಂತೋಷದ ಸಂದೇಶ, ಅಲ್ಲವೇ? ಹಾಗೆ ನೀವು ನಮ್ಮ ಪುಸ್ತಕಗಳನ್ನು ನೀಡಬಹುದು. ಅವರಿಗೆ ಹೇಳಿ, ನೀವು ಬಡವರು, ಹಾಗಾಗಿ ನಾವು ಇದನ್ನು ನಿಮಗೆ ಉಚಿತವಾಗಿ ನೀಡುತ್ತಿದ್ದೇವೆ. ಶ್ರೀಮಂತರು ಇದಕ್ಕೆ ಹಣ ಪಾವತಿಸಬೇಕು, ಏಕೆಂದರೆ ನೀವು ಪಾವತಿಸಿದರೆ ನಾವು ಇನ್ನೂ ಅನೇಕ ಪುಸ್ತಕಗಳನ್ನು ಮುದ್ರಿಸಿ ಇತರರಿಗೆ ನೀಡಬಹುದು. ನೀವು ಹಾಗೆ ಹೇಳಬಹುದು. ಆದರೆ ಇದು ಸಾಮಾನ್ಯ ಪುಸ್ತಕವಲ್ಲ, ಇದರ ಮೂಲಕ ನೀವು ಬಡತನದಿಂದ ಜಗತ್ತಿನ ಅಧಿಪತಿಯಾಗುತ್ತೀರಿ ಎಂದು ಅವರಿಗೆ ಹೇಳಿ. ಏಕೆಂದರೆ ಬಾಬಾ ನಮಗೆ ಪ್ರತಿದಿನ ಅನೇಕ ವಿವರಣೆಗಳನ್ನು ನೀಡುತ್ತಾರೆ. ನೀವು ಯಾವುದೇ ಧರ್ಮಕ್ಕೆ ಸೇರಿದವರಾಗಿರಲಿ, ನೀವು ನಿಜವಾಗಿ ಆತ್ಮ. ಧರ್ಮವು ದೇಹಕ್ಕೆ, ಆತ್ಮಕ್ಕೆ ಯಾವುದೇ ಧರ್ಮವಿಲ್ಲ. ಆತ್ಮಕ್ಕೆ ಒಬ್ಬನೇ ದೇವರು. ಎಲ್ಲಾ ಧರ್ಮಗಳ ಜನರು ದೇವರನ್ನು ಪೂಜಿಸುತ್ತಾರೆ, ಅಲ್ಲವೇ? ಹಾಗಾಗಿ ಮೊದಲು ನಿಮ್ಮನ್ನು ಆತ್ಮ ಎಂದು ಅರಿತುಕೊಳ್ಳಿ. ನೀವು ಆ ಧರ್ಮಕ್ಕೆ ಸೇರಿದವರು ಎಂದು ಭಾವಿಸಿದರೆ ನೀವು ಅದರಾಚೆ ಯೋಚಿಸುವುದಿಲ್ಲ. ಹಾಗಾಗಿ ನಿಮ್ಮನ್ನು ಆತ್ಮ ಎಂದು ಅರಿತುಕೊಳ್ಳಿ, ಅವರು ಹೇಳುತ್ತಾರೆ.
ನಿಮ್ಮನ್ನು ಆತ್ಮ ಎಂದು ಅರಿತುಕೊಂಡು ಶಿವ ಪರಮಾತ್ಮನನ್ನು ಆತ್ಮಗಳ ತಂದೆಯನ್ನು ನೆನಪಿಸಿಕೊಳ್ಳಿ. ಏಕೆಂದರೆ ಪ್ರಪಂಚದ ವಿನಾಶವು ಸನ್ನಿಹಿತವಾಗಿದೆ. ಈ ಪ್ರಪಂಚವು ಈಗ ಬದಲಾಗಲಿದೆ. ಹಾಗಾಗಿ ನೀವು ಈಗ ಶಿವಬಾಬಾನನ್ನು ನೆನಪಿಸಿಕೊಳ್ಳುತ್ತಲೇ ಇದ್ದರೆ ನೀವು ವಿಷ್ಣುಪುರಿಗೆ ಬರುತ್ತೀರಿ. ಏಕೆಂದರೆ ಪ್ರಪಂಚವು ನಾಶವಾಗಲಿದೆ. ನಾವು ಹೇಗಾದರೂ ಇಲ್ಲಿಂದ ತಪ್ಪಿಸಿಕೊಳ್ಳಬೇಕು. ನೀವು ಸ್ವರ್ಗಕ್ಕೆ ತಪ್ಪಿಸಿಕೊಳ್ಳುತ್ತೀರಾ ಅಥವಾ ಕೇವಲ ಆತ್ಮಲೋಕಕ್ಕೆ ಹೋಗುತ್ತೀರಾ? ಅದು ನಿಮ್ಮ ಪ್ರಯತ್ನದ ಮೇಲೆ ಅವಲಂಬಿತವಾಗಿದೆ. ಹಾಗಾಗಿ ಇದನ್ನು ಸಾಮಾನ್ಯ ಪುಸ್ತಕ ಎಂದು ಭಾವಿಸಬೇಡಿ. ಅವರಿಗೆ ಹೇಳಿ, ನಾವು ನಿಮಗೆ ಲಕ್ಷಾಂತರ ಮತ್ತು ಕೋಟಿಗಟ್ಟಲೆ ಮೌಲ್ಯದ ವಸ್ತುವನ್ನು ನೀಡುತ್ತಿದ್ದೇವೆ. ಹಾಗೆಯೇ ಬಾಬಾ ಬ್ಯಾಡ್ಜ್ನೊಂದಿಗೆ ಸೇವೆ ಮಾಡುವ ಬಗ್ಗೆ ಬಹಳಷ್ಟು ವಿವರಿಸಿದ್ದಾರೆ. ಆದರೆ ಅವರು ಬ್ಯಾಡ್ಜ್ ಅನ್ನು ಧರಿಸುವುದೇ ಇಲ್ಲ. ಅವರಿಗೆ ಬ್ಯಾಡ್ಜ್ ಧರಿಸಲು ನಾಚಿಕೆಯಾಗುತ್ತದೆ. ಶಾಲೆ ಮತ್ತು ಶಾಲೆಯಲ್ಲಿ ಅನುಮತಿ ಇಲ್ಲ. ಆದರೆ ನೀವು ಖಂಡಿತವಾಗಿಯೂ ಕಾಲೇಜಿಗೆ ಮತ್ತು ಕೆಲಸಕ್ಕೆ ಧರಿಸಬಹುದು. ಆಗ ಮಾತ್ರ ನೀವು ಸೇವೆ ಮಾಡಬಹುದು, ಅಲ್ಲವೇ? ಅಲ್ಲಿಯೂ ಅವರು ಕೇಳುತ್ತಾರೆ. ಇದು ಇಲ್ಲದೆ ಅವರು ಬಸ್ಗಳಲ್ಲಿ ಮತ್ತು ರೈಲುಗಳಲ್ಲಿ ಹೋಗುತ್ತಾರೆ ಮತ್ತು ದಾರಿಯಲ್ಲಿ ಸೇವೆ ಮಾಡಬಹುದು. ಬ್ರಾಹ್ಮಣರು ಇತರರನ್ನು ಜ್ಞಾನವಿಲ್ಲದವರನ್ನು ಕರೆತರುತ್ತಾರೆ, ಅಲ್ಲವೇ? ಆಗ ನೀವು ಖಂಡಿತವಾಗಿಯೂ ಬ್ಯಾಡ್ಜ್ ಧರಿಸಬೇಕು. ಹಾಗೆ ಕಚೇರಿಗಳಿಗೆ ಹೋಗುವಾಗ ನೀವು ಬ್ಯಾಡ್ಜ್ ಧರಿಸಬೇಕು. ಏಕೆಂದರೆ ಇವು ಅವಕಾಶಗಳು. ನೀವು ಹೊಸ ಜನರನ್ನು ಭೇಟಿಯಾಗುತ್ತೀರಿ, ಅಲ್ಲವೇ? ಹಾಗಾಗಿ ಇದನ್ನು ಬಳಸಿಕೊಂಡು ನೀವು ಯಾರಿಗಾದರೂ ವಿವರಿಸಿದರೂ ಅವರು ತುಂಬಾ ಸಂತೋಷಪಡುತ್ತಾರೆ. ನಾವು ಒಬ್ಬ ತಂದೆಯನ್ನು ಮಾತ್ರ ಒಪ್ಪಿಕೊಳ್ಳುತ್ತೇವೆಯೇ ಎಂದು ಅವರಿಗೆ ಹೇಳಿ. ಇನ್ನೊಂದು ವಿಷಯವೇನೆಂದರೆ ಎಲ್ಲಾ ಧರ್ಮಗಳ ಜನರು ಸಂತೋಷಪಡುತ್ತಾರೆ. ಏಕೆಂದರೆ ನಾವು ಹೇಳುವುದು ಎಲ್ಲಾ ಧರ್ಮಗಳಲ್ಲಿ ಸ್ವಲ್ಪಮಟ್ಟಿಗೆ ಕಂಡುಬರುತ್ತದೆ. ಹೌದು, ಅದು ಕುರಾನ್ನಲ್ಲಿಯೂ ಇದೆ, ಬೈಬಲ್ನಲ್ಲಿಯೂ ಇದೆ ಎಂದು ಅವರು ಹೇಳುತ್ತಾರೆ. ಸಾಧ್ಯವಾದರೆ ಬೈಬಲ್ ಮತ್ತು ಕುರಾನ್ನಲ್ಲಿ ಏನಿದೆ ಎಂಬುದನ್ನು ನಾವು ಉಲ್ಲೇಖಿಸಬಹುದು. ಇಲ್ಲದಿದ್ದರೆ ಪರವಾಗಿಲ್ಲ, ಅವರು ಅರ್ಥಮಾಡಿಕೊಳ್ಳುತ್ತಾರೆ. ಹಾಗಾಗಿ ಅವರಿಗೆ ನಾವು ಸಹ ಒಬ್ಬ ತಂದೆಯನ್ನು ಮಾತ್ರ ಒಪ್ಪಿಕೊಳ್ಳುತ್ತೇವೆಯೇ ಎಂದು ಹೇಳಿ. ಏಕೆಂದರೆ ನೀವೆಲ್ಲರೂ ಅವರನ್ನು ಒಪ್ಪಿಕೊಳ್ಳುತ್ತೀರಿ ಮತ್ತು ನಾವು ಸಹ ಅವರನ್ನು ಒಪ್ಪಿಕೊಳ್ಳುತ್ತೇವೆ. ಅವರು ಎಲ್ಲರಿಗೂ ಸಂತೋಷ ಮತ್ತು ಶಾಂತಿಯನ್ನು ನೀಡುವವರು. ಹಾಗಾಗಿ ಅವರನ್ನು ಮಾತ್ರ ನೆನಪಿಸಿಕೊಳ್ಳಿ. ಏಕೆಂದರೆ ಅಶುದ್ಧ ಆತ್ಮವು ಸ್ವರ್ಗಕ್ಕೆ ಹೋಗಲು ಸಾಧ್ಯವಿಲ್ಲ, ದೇವರಿರುವ ಸ್ಥಳಕ್ಕೂ ಹೋಗಲು ಸಾಧ್ಯವಿಲ್ಲ. ನೀವು ಹೇಗಾದರೂ ಶುದ್ಧರಾಗಲೇಬೇಕು. ಈಗ ಈ ಹಳೆಯ ಪ್ರಪಂಚವು ಬದಲಾಗುತ್ತಿದೆ, ಅದು ಹೊಸ ಪ್ರಪಂಚವಾಗಲಿದೆ. ಅದಕ್ಕಾಗಿಯೇ ಈ ಎಲ್ಲಾ ವಿನಾಶಗಳು ಸಂಭವಿಸುತ್ತಿವೆ. ನೀವು ರೈಲಿನಲ್ಲಿ ಅಥವಾ ಬಸ್ನಲ್ಲಿ ಈ ರೀತಿ ಪ್ರಯಾಣಿಸುವಾಗ ದಾರಿಯಲ್ಲಿ ಸೇವೆ ಮಾಡುತ್ತಲೇ ಇರಬೇಕು. ಆಗ ಕಚೇರಿಗೆ ಹೋಗುವುದು ಸಹ ವಿನೋದಮಯವಾಗಿರುತ್ತದೆ, ಅಲ್ಲವೇ? ನಿಮಗೆ ಬಹಳಷ್ಟು ಪ್ರಶಂಸೆಯೂ ಸಿಗುತ್ತದೆ. ಇದನ್ನು ಹೇಳಲು ನಿಮಗೆ ನಾಚಿಕೆಯಾದರೆ ಮತ್ತು ಬ್ಯಾಡ್ಜ್ ಧರಿಸದಿದ್ದರೆ ಯಾರಿಗೆ ನಷ್ಟ, ಅಲ್ಲವೇ? ನೀವು ಬ್ಯಾಡ್ಜ್ ಧರಿಸದಿದ್ದರೆ ನೀವು ಸೇವೆಯನ್ನೂ ಮಾಡುವುದಿಲ್ಲ. ನಿಮಗೆ ಬ್ಯಾಡ್ಜ್ ಧರಿಸಲು ನಾಚಿಕೆಯಾದರೆ ನೀವು ಹೇಗೆ ಸೇವೆ ಮಾಡಲು ಹೋಗುತ್ತೀರಿ? ಈ ನಾಚಿಕೆಗೇಡಿನ ವಿಷಯವನ್ನು ಇತರರಿಗೆ ಹೋಗಿ ಹೇಳಬೇಡಿ ಎಂದು ಅವರು ಹೇಳುತ್ತಾರೆ. ಈಗ ಒಬ್ಬ ಮಹಿಳೆ ಬಾಬಾನ ಮಗು ಆದರೆ ಅವಳ ಗಂಡ, ನೀನು ಎಲ್ಲಾ ಸಂಬಂಧಿಕರಿಗೆ ಫೋನ್ ಮಾಡಿ ಏಕೆ ಹೇಳುತ್ತಿದ್ದೀಯಾ? ಅದನ್ನು ನಿನಗೆ ಮಾತ್ರ ಇಟ್ಟುಕೋ ಎಂದು ಹೇಳುತ್ತಾನೆ. ಅವನ ಪ್ರತಿಷ್ಠೆ ಅಪಾಯದಲ್ಲಿದೆ, ಅವರು ಹೇಳುತ್ತಾರೆ. ಅವಳು ಸಿನಿಮಾ ಕತೆಗಳ ಬಗ್ಗೆ ಮಾತನಾಡಿದರೆ ಅವನಿಗೆ ಇಷ್ಟವಾಗುತ್ತದೆ. ಏನು ಮಾಡಬೇಕು? ಅದಕ್ಕಾಗಿಯೇ ಅವರು ಆ ಎಲ್ಲಾ ಲೌಕಿಕ ಗೌರವವನ್ನು ಎಸೆದುಬಿಡಿ ಎಂದು ಹೇಳುತ್ತಾರೆ. ನೀವು ಹಾಗೆ ಮಾಡದಿದ್ದರೆ ನೀವು ನಾರಾಯಣ ಆಗಲು ಸಾಧ್ಯವಿಲ್ಲ. ಹಾಗಾಗಿ ಬಾಬಾ ಹೇಳುತ್ತಾರೆ, ನೀವು ಬ್ಯಾಡ್ಜ್ ಧರಿಸಿರಬೇಕು ಅಥವಾ ಅದರ ಪಕ್ಕದಲ್ಲಿ ಏಣಿ ಅಥವಾ ತ್ರಿಮೂರ್ತಿ ಅಥವಾ ಕಾಲಚಕ್ರ ಈ ಚಿತ್ರ, ನಂತರ ಕಲ್ಪವೃಕ್ಷದ ವಿಶ್ವವೃಕ್ಷ ಚಿತ್ರವೂ ಇರಬೇಕು. ಈಗ ಚಿಕ್ಕವುಗಳು ಬಂದಿವೆ, ನೀವು ಸ್ವಲ್ಪ ದೊಡ್ಡದನ್ನು ಇಟ್ಟುಕೊಳ್ಳಬಹುದು. ನೀವು 7 ದಿನಗಳ ಕೋರ್ಸ್ ಪುಸ್ತಕವನ್ನು ಇಟ್ಟುಕೊಳ್ಳಬಹುದು. ಆದರೆ ಅಷ್ಟು ದೊಡ್ಡದಲ್ಲ, ಕೇವಲ ಒಂದು ಚಿಕ್ಕ ಚಿತ್ರ. ಹಾಗಾಗಿ ನೀವು ನಿಮ್ಮೊಳಗೆ ಕುಳಿತು ಪರಸ್ಪರ ವಿವರಿಸಿದರೂ ಬಾಬಾ ಹೇಳುತ್ತಾರೆ, ಆ ವಿಧಾನವನ್ನು ನೋಡಿ. ನೀವು ಬಾಬಾನ 2 ಅಥವಾ 3 ಮಕ್ಕಳಿಗೆ ಪದೇ ಪದೇ ವಿವರಿಸಿದರೆ ಎಲ್ಲರೂ ಸೇರುತ್ತಾರೆ. ನೀವು ಪ್ರತಿದಿನ ಒಂದೇ ರೈಲಿನಲ್ಲಿ ಹೊಸ ಸ್ಥಳಕ್ಕೆ ಹೋದರೆ ಇವರು ಪ್ರತಿದಿನ ಹೀಗೆ ಮಾತನಾಡುತ್ತಾರೆ ಎಂದು ತಳ್ಳಿಹಾಕುತ್ತಾರೆ. ಆದರೆ ಹೇಗಾದರೂ ರೈಲಿನಲ್ಲಿ ಅನೇಕ ಹೊಸ ಜನರು ಬರುತ್ತಲೇ ಇರುತ್ತಾರೆ, ಅಲ್ಲವೇ? ಹೊಸ ಸ್ಥಳಗಳಿಗೆ ಹೋಗಿ ಸ್ನೇಹಿತರನ್ನು ಮಾಡಿಕೊಂಡು ಒಬ್ಬರೊಂದಿಗೆ ಕುಳಿತುಕೊಳ್ಳಬೇಡಿ, ಅಲ್ಲವೇ? ಅದು ಕೂಡ ಒಂದು ಸರಪಳಿ, ಒಂದು ಬಂಧನ. ಆಗ ನೀವು ಹೇಗೆ ಸೇವೆ ಮಾಡಲು ಸಾಧ್ಯ, ಅಲ್ಲವೇ?
ಹಾಗಾಗಿ ನಿಮ್ಮಲ್ಲಿ 2 ಅಥವಾ 3 ಒಟ್ಟಾಗಿ ಸೇರಿ ವಿವರಿಸಿದರೆ ಎಲ್ಲರೂ ಸೇರಿಕೊಂಡು ಇದೇನು ಎಂದು ಕೇಳುತ್ತಾರೆ. ಇದು ಸರಿಯಲ್ಲವೇ? ಜನಸಂದಣಿಯಿದ್ದರೆ ಅದನ್ನು ನೋಡಲು ಹೋಗಬೇಕು ಎಂದು ಅನಿಸುತ್ತದೆ. ಅನೇಕ ಅಂಗಡಿಯವರು ಈ ತಂತ್ರವನ್ನು ಬಳಸುತ್ತಾರೆ ಎಂದು ನಾನು ಭಾವಿಸುತ್ತೇನೆ. ರಸ್ತೆ ಬದಿಯ ವ್ಯಾಪಾರಿಗಳು ಹಾವು ಮತ್ತು ಕೀರುಗಳ ಯುದ್ಧವನ್ನು ತೋರಿಸುವವರು ನೀವು ಜನಸಂದಣಿ ಸೇರುವುದನ್ನು ನೋಡುತ್ತೀರಿ. ಬಹುಶಃ ಅವರದೇ ಜನರು ಮೊದಲು ಬರುತ್ತಾರೆ ಎಂದು ನಾನು ಭಾವಿಸುತ್ತೇನೆ. ಅದರ ನಂತರ ಒಮ್ಮೆ ಅದು ಅಲ್ಲಿಗೆ ಬಂದರೆ ಅದು ಹಾಗೆಯೇ ಇರುತ್ತದೆ. ಅವರಿಗೆ ಶಿವಬಾಬಾ ಇವರ ಮೂಲಕ ಈ ಹೊಸ ಜಗತ್ತನ್ನು ಸ್ಥಾಪಿಸುತ್ತಿದ್ದಾರೆ ಎಂದು ಹೇಳಿ. ಆದರೆ ನಾವು ಶಿವಬಾಬಾನನ್ನು ನೆನಪಿಸಿಕೊಳ್ಳುತ್ತೇವೆ, ಬ್ರಹ್ಮನನ್ನು ಅಲ್ಲ. ಏಕೆಂದರೆ ಬಾಬಾ ಹೇಳುತ್ತಾರೆ, ಅವರನ್ನು ನೆನಪಿಸಿಕೊಳ್ಳುವ ಮೂಲಕ ಮಾತ್ರ ಆತ್ಮವು ಶುದ್ಧವಾಗುತ್ತದೆ. ಶುದ್ಧರಾಗದೆ ಯಾರೂ ಆತ್ಮಲೋಕಕ್ಕೆ ಹಿಂದಿರುಗಲು ಸಾಧ್ಯವಿಲ್ಲ. ನೀವು ಅಂತಹ ಸಿಹಿಯಾದ ವಿಷಯಗಳನ್ನು ಸಿಹಿಯಾಗಿ ಹೇಳಬೇಕು. ಈಗ ಕ್ರಿಶ್ಚಿಯನ್ನರು ವಿಷಯಗಳನ್ನು ಹೇಳುತ್ತಾರೆ, ಆದರೆ ಅವರಿಗೆ ಏನು ಹೇಳಬೇಕೆಂದು ತಿಳಿದಿಲ್ಲ. ಆದರೆ ಅವರು ಸಿಹಿಯಾಗಿ ಮಾತನಾಡುತ್ತಾರೆ. ಹಾಗಾಗಿ ಅಲ್ಲಿ ಏನಿದೆ ಎಂದು ನಮಗೆ ತಿಳಿದಿದೆ ಅಲ್ಲವೇ? ಆಗ ನಾವು ಅವರಿಗೆ ಹೇಳಬೇಕು ಅಲ್ಲವೇ? ಅವರು ಪ್ರಪಂಚವು ಕೊನೆಗೊಳ್ಳುತ್ತಿದೆ, ಸ್ವರ್ಗದ ರಾಜ್ಯ ಬರುತ್ತಿದೆ ಎಂದು ಹೇಳುತ್ತಾರೆ. ಅದೆಲ್ಲವೂ ನಮ್ಮ ಜ್ಞಾನ. ಆದರೆ ಅದು ಎಲ್ಲಿದೆ ಎಂದು ನೀವು ಅವರನ್ನು ಕೇಳಿದರೆ, ಅವರು ಮಾತನಾಡುವಾಗ ನಾವು ಅವರನ್ನು ಪ್ರಶ್ನಿಸಬಹುದು ಮತ್ತು ಅವರಿಗೆ ಅರ್ಥಮಾಡಿಸಬಹುದು. ಏಕೆಂದರೆ ಅವರು ತಮ್ಮ ಜನಸಂದಣಿಯನ್ನು ಸೇರಿಸುತ್ತಾರೆ. ನೀವು ಬಾಬಾನ ಸಂದೇಶವನ್ನು ಪ್ರಶ್ನೆ ಕೇಳುವಂತೆ ಹೇಳಿದರೆ, ನೀವು ಎಲ್ಲರಿಗೂ ಸುಲಭವಾಗಿ ಜ್ಞಾನವನ್ನು ನೀಡಬಹುದು ಅಲ್ಲವೇ? ಎಂತಹ ಅದ್ಭುತ ವಿಷಯ! ನೀವು ರಸ್ತೆಯಲ್ಲಿ ಅಂತಹ ವಿಷಯಗಳನ್ನು ನೋಡಿದಾಗ ತಕ್ಷಣ ನಿಲ್ಲಿಸಿ. ನಿಮಗೆ ಅಂತಹ ಅವಕಾಶ ಸಿಕ್ಕಾಗ ತಕ್ಷಣ ಬಾಬಾನ ಜ್ಞಾನವನ್ನು ಹೇಳಿ. ಈ ಅದ್ಭುತ ಅವಕಾಶವನ್ನು ಕಳೆದುಕೊಳ್ಳಬೇಡಿ. ಒಬ್ಬ ಸಹೋದರಿ ಒಂದು ಕಾಲೇಜು ಹುಡುಗಿ ಬಸ್ ನಿಲ್ದಾಣದಲ್ಲಿ ಯೇಸು ಒಳ್ಳೆಯವನು ಇತ್ಯಾದಿ ಎಂದು ಹೇಳುತ್ತಿದ್ದಳು. ಬಸ್ ಡ್ರೈವರ್, ಮೇಡಂ, ಹೋಗಿ ಎಲ್ಲಾದರೂ ಚರ್ಚ್ನಲ್ಲಿ ಬೋಧಿಸಿ. ಇಲ್ಲಿ ಏಕೆ ಬೋಧಿಸುತ್ತಿದ್ದೀರಿ ಎಂದು ಹೇಳಿದರು. ಅವರು ನಿಮ್ಮೆಲ್ಲರಿಗೂ ದೇವರು. ಅವರು ಕ್ರಿಶ್ಚಿಯನ್ನರಿಗೆ ಮಾತ್ರ ದೇವರಲ್ಲ ಎಂದು ಹೇಳಿದಳು. ಅವರು ಅವಳನ್ನು ಓಡಿಸುತ್ತಾರೆ. ಅವಳು ಬೇರೆ ಸ್ಥಳಕ್ಕೆ ಹೋಗಿ ಅದೇ ವಿಷಯವನ್ನು ಮಾತನಾಡುತ್ತಾಳೆ. ಹಾಗಾಗಿ ದೇವರು ಯಾರೆಂದು ಅವರಿಗೆ ತಿಳಿದಿಲ್ಲದಿದ್ದರೂ ದೇವರನ್ನು ಬಹಿರಂಗಪಡಿಸಲು ಅವರಿಗೆ ಎಷ್ಟು ಆಸೆ ಇದೆ ನೋಡಿ. ನಮಗೆ ಅದು ಇರಬಾರದು ಅಲ್ಲವೇ? ನಮ್ಮ ಸಹೋದರ ಸಹೋದರಿಯರ ಮೇಲೆ ನಮಗೆ ಅನುಕಂಪ ಇರಬಾರದು ಅಲ್ಲವೇ? ಅವರು ಅನುಕಂಪದಿಂದಲೇ ಅದನ್ನು ಮಾಡುತ್ತಾರೆ, ಆದರೆ ಅವರು ಹೇಳುತ್ತಿರುವುದು ಸತ್ಯ ಎಂದು ಭಾವಿಸಿ ಅವರು ಅದನ್ನು ಮಾಡುತ್ತಾರೆ. ಬಹುಶಃ ನೀವು ಅವರಿಗೆ ಈ ಜ್ಞಾನವನ್ನು ವಿವರಿಸುವುದು ಅಷ್ಟು ಸುಲಭವಲ್ಲ, ಆದರೆ ನೀವು ವಿವರಿಸಿದರೆ ಅದ್ಭುತ ಸೇವೆ ನಡೆಯುತ್ತದೆ. ಏಕೆಂದರೆ ಅವರು ಸೇವೆ ಮಾಡುವುದನ್ನು ನಿಲ್ಲಿಸಲು ಸಾಧ್ಯವಿಲ್ಲ. ಹಾಗಾಗಿ ನೀವು ಸಿಹಿಯಾದ ವಿಷಯಗಳನ್ನು ಸಿಹಿಯಾಗಿ ಮಾತನಾಡಿದಾಗ ಎಲ್ಲರೂ ಸಂತೋಷದಿಂದ ಕೇಳುತ್ತಾರೆ. ಆದರೆ ಅದು ಯಾರ ಬುದ್ಧಿಯಲ್ಲೂ ನೆಲೆಗೊಳ್ಳುವುದಿಲ್ಲ. ಕೇಂದ್ರದಲ್ಲಿ ತರಗತಿಗೆ ಹೋಗುವಾಗಲೂ ಬ್ಯಾಡ್ಜ್ ಧರಿಸಬೇಕು. ಸೈನಿಕರು ಯಾವಾಗಲೂ ಬ್ಯಾಡ್ಜ್ ಧರಿಸುತ್ತಾರೆ ಅಲ್ಲವೇ? ಅವರಿಗೆ ಬ್ಯಾಡ್ಜ್ ಧರಿಸಿರುವುದಕ್ಕೆ ಎಂದಾದರೂ ನಾಚಿಕೆಯಾಗುತ್ತದೆಯೇ? ಅವರು ಹೆಮ್ಮೆಪಡುತ್ತಾರೆ ಅಲ್ಲವೇ? ಹಾಗೆ ಇದು ನಮಗೆ ಹೆಮ್ಮೆಯ ವಿಷಯ. ಇದರ ಬಗ್ಗೆ ಏಕೆ ನಾಚಿಕೆ ಪಡಬೇಕು? ನೀವು ಆಧ್ಯಾತ್ಮಿಕ ಸೈನಿಕರೂ ಹೌದು ಅಲ್ಲವೇ? ಹಾಗಾಗಿ ಬಾಬಾ ನಮ್ಮ ಕಮಾಂಡರ್. ಅವರು ಆಜ್ಞೆಗಳನ್ನು ನೀಡುತ್ತಾರೆ. ಈ ಸ್ಮರಣೆ ಬೈಬಲ್ನಲ್ಲಿ ಕಂಡುಬರುತ್ತದೆ. ನೀವು ಕರ್ತನ ಆಜ್ಞೆಯೇ ಎಂದು ನೋಡುತ್ತೀರಿ. ನಾನು ಅದನ್ನು ಮೊದಲು ಓದಿದಾಗ ಯಾವ ಆಜ್ಞೆ? ದೇವರು ಅಂತಹ ಆಜ್ಞೆಗಳನ್ನು ಏಕೆ ನೀಡುತ್ತಾನೆ? ಈಗ ಮಾತ್ರ ನನಗೆ ಅರ್ಥವಾಗುತ್ತದೆ. ಇದು ಆಧ್ಯಾತ್ಮಿಕ ಸೈನ್ಯ ಮತ್ತು ಬಾಬಾ ಕಮಾಂಡರ್ ಆಗಿ ನಮಗೆ ಆಜ್ಞೆಗಳನ್ನು ನೀಡುತ್ತಾರೆ. ಹಾಗಾಗಿ ಸೈನಿಕರು ತಮ್ಮ ಮೇಲಾಧಿಕಾರಿ ಹೇಳಿದುದನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕು ಅಲ್ಲವೇ? ಹಾಗಾದರೆ ನಾನು ಹೇಳುವುದನ್ನು ನೀವು ಏಕೆ ಕಾರ್ಯಗತಗೊಳಿಸುವುದಿಲ್ಲ? ಹಾಗಾಗಿ ನೀವು ಬ್ಯಾಡ್ಜ್ ಧರಿಸಿದರೆ ನಾವು ಶಿವಬಾಬಾನ ಮಕ್ಕಳು ಎಂದು ನೆನಪಿಸಿಕೊಳ್ಳುತ್ತೀರಿ ಮತ್ತು ಆ ವಿಧಾನವೂ ಇದೆ. ನೀವು ರಸ್ತೆಯಲ್ಲಿ ನಡೆಯುತ್ತಿರುವಾಗ ಸುಂದರ ವ್ಯಕ್ತಿಯನ್ನು ನೋಡಿದರೆ ನೀವು ತಕ್ಷಣ ನೋಡುತ್ತೀರಿ ಅಲ್ಲವೇ? ಆದರೆ ಅವರು ನಿಮ್ಮನ್ನು ನೋಡಿದ ತಕ್ಷಣ ನೀವು ಬ್ಯಾಡ್ಜ್ ಧರಿಸಿರುವುದರಿಂದ ನೀವು ಬ್ರಹ್ಮಕುಮಾರಿ ಎಂದು ಅವರಿಗೆ ತಿಳಿಯುತ್ತದೆ. ಆಗ ಬ್ರಹ್ಮಕುಮಾರಿ ಹೆಸರಿಗೆ ಕಳಂಕ ಬರುವುದನ್ನು ತಪ್ಪಿಸಲು ನೀವು ಕನಿಷ್ಠ ಶಾಂತವಾಗಿರುತ್ತೀರಿ. ಹಾಗಾಗಿ ಇದು ಒಂದು ಸೂಪರ್ ವಿಧಾನವಲ್ಲವೇ? ಆಗ ನೀವು 24 ಗಂಟೆಗಳ ಕಾಲ ನಾನು ಬಾಬಾನ ಮಗುವೆ ಎಂದು ನೆನಪಿಸಿಕೊಳ್ಳುತ್ತೀರಿ. ಅದಕ್ಕಾಗಿಯೂ ಬಾಬಾ ನಮಗೆ ಈ ಬ್ಯಾಡ್ಜ್ ಅನ್ನು ನೀಡುತ್ತಾರೆ. ದಿನದಿಂದ ದಿನಕ್ಕೆ ಹೆಚ್ಚು ಹೆಚ್ಚು ಕೇಂದ್ರಗಳು ತೆರೆಯುತ್ತಲೇ ಇರುತ್ತವೆ.
ಒಬ್ಬರು ಅಥವಾ ಇಬ್ಬರು ಹೊರಬರುತ್ತಲೇ ಇರುತ್ತಾರೆ ಮತ್ತು ಅವರು ಬಾಬಾನ ಮಕ್ಕಳಾಗುತ್ತಲೇ ಇರುತ್ತಾರೆ. ಆಗ ಅವರೇ ಕೇಳುತ್ತಾರೆ, ಈ ಪಟ್ಟಣದಲ್ಲಿ ಕೇಂದ್ರವಿದೆಯೇ? ಯಾರಾದರೂ ನಮಗೆ ಮನೆ ಅಥವಾ ದೇವಸ್ಥಾನದಲ್ಲಿ ಜಾಗ ನೀಡಲು ಸಿದ್ಧರಾಗಿದ್ದರೆ ಅವರಿಗೆ ನಾವು ಬಂದು ಸೇವೆ ಮಾಡುತ್ತೇವೆ ಎಂದು ಹೇಳಿ. ಹಾಗಾಗಿ ಧೈರ್ಯವಿರುವ ಮಗುವಿಗೆ ಬಾಬಾ ಖಂಡಿತವಾಗಿಯೂ ಸಹಾಯ ಮಾಡುತ್ತಾರೆ, ಏಕೆಂದರೆ ಇದನ್ನು ಕೇಳಲು ಧೈರ್ಯ ಬೇಕಲ್ಲವೇ? ಬಾಬಾ ಕೇವಲ ಕೇಂದ್ರಗಳನ್ನು ತೆರೆಯಿರಿ, ಸೇವೆ ಮಾಡಿ ಎಂದು ಹೇಳುತ್ತಾರೆ. ಅವರು ಸೇವೆ ಮಾಡದ ಮಗು ಅದೆಲ್ಲವೂ ಶ್ರೀಮತ್ ಅಲ್ಲ ಎಂದು ಹೇಳುವುದಿಲ್ಲ. ಸ್ವಾರ್ಥಿ ಮನುಷ್ಯರು ಹಾಗೆ ಹೇಳುತ್ತಾರೆ ಅಲ್ಲವೇ? ಅದಕ್ಕೆ ಶ್ರೀಮತ್ ಹೆಸರನ್ನು ಏಕೆ ಬಳಸುತ್ತಾರೆ ಎಂದು ನನಗೆ ಗೊತ್ತಿಲ್ಲ. ಸರಿ, ಏಕೆಂದರೆ ಇವೆಲ್ಲವೂ ಶಿವಬಾಬಾನ ಅಂಗಡಿಗಳು. ನೀವು ಎಷ್ಟು ಹೆಚ್ಚು ಶಾಖೆಗಳನ್ನು ತೆರೆಯುತ್ತೀರೋ ಅಷ್ಟು ಬಾಬಾ ಸಂತೋಷಪಡುತ್ತಾರೆ. ಏಕೆಂದರೆ ಅವರು ಮಕ್ಕಳ ಮೂಲಕ ಅವುಗಳನ್ನು ನಡೆಸುತ್ತಿದ್ದಾರೆ. ನೀವು ಅದನ್ನು ಅರ್ಥಮಾಡಿಕೊಳ್ಳಬೇಕು. ಒಳ್ಳೆಯದು. ಅದ್ಭುತ ಮುರಳಿಯನ್ನು ನೀಡಿದ ಪ್ರೀತಿಯ ತಾಯಿ ತಂದೆ ಬಾಬಾದಾದ ಅವರಿಗೆ ಪ್ರೀತಿಯ ಸ್ಮರಣೆಗಳು ಮತ್ತು ಶುಭೋದಯ. ಬಾಬಾ ಹೇಳುತ್ತಾರೆ, ನಿಮ್ಮೊಳಗೆ ಎಂದಿಗೂ ಜಗಳವಾಡಬೇಡಿ ಮತ್ತು ಸೇವೆ ಮಾಡದೆ ಮೋಸ ಮಾಡಬೇಡಿ, ಏಕೆಂದರೆ ಇದು ಬಾಬಾನ ಸೇವೆ. ನೀವು ಅದಕ್ಕೆ ಅಡ್ಡಿಪಡಿಸಬಾರದು. ನಿಮ್ಮ ದೌರ್ಬಲ್ಯಗಳನ್ನು ಸೇವೆಯಲ್ಲಿ ತೋರಿಸಬಾರದು. ನೀವು ಬಾಬಾಗೆ ಸಂಪೂರ್ಣ ಸಹಾಯಕಿಯಾಗಬೇಕು. ಯಾರೊಂದಿಗಾದರೂ ಜಗಳವಾದರೆ ಆ ಹಿಂದಿನ ಘಟನೆಯನ್ನು ಮತ್ತೆ ನೆನಪಿಸಿಕೊಳ್ಳಲು ಬೇಡಿ. ಅದರ ಬಗ್ಗೆ ಮಾತನಾಡಲು ಬೇಡಿ ಎಂದು ಅವರು ಹೇಳುತ್ತಾರೆ. ಯಾರಾದರೂ ಹೆಚ್ಚು ಮಾತನಾಡಿದರೆ ತಕ್ಷಣ ಅದನ್ನು ಮರೆತುಬಿಡಿ. ಅವರನ್ನು ಬಾಬಾನನ್ನು ನೆನಪಿಸಿಕೊಳ್ಳಲು ಹೇಳಿ. ನೀವು ಬಾಬಾನನ್ನು ನೆನಪಿಸಿಕೊಳ್ಳಿ. ಹಿಂದಿನ ಕಲ್ಪದಲ್ಲಿ ಅವರು ಹಾಗೆ ಮಾತನಾಡಿದರು. ಹಾಗಾಗಿ ಅವರು ಏನು ಹೇಳಿದರು ಎಂದು ಮತ್ತೆ ಮಾತನಾಡಬೇಡಿ, ಅವರಿಗೆ ನೆನಪಿಸಬೇಡಿ. ವರ, ಶಾಂತಿ ಮತ್ತು ಶಕ್ತಿಯ ಯಜಮಾನರಾಗಿ ಎಲ್ಲರಿಗೂ ಶಾಂತಿಯ ಸಂದೇಶವನ್ನು ನೀಡುವ ಶಾಂತಿ ದೂತರಾಗಿ ವಿವರಣೆ. ನೀವು ಮಕ್ಕಳಾಗಿ ಶಾಂತಿಯ ಸಂದೇಶವನ್ನು ನೀಡುವ ಶಾಂತಿ ದೂತರು. ಆದ್ದರಿಂದ ನೀವು ಎಲ್ಲಿದ್ದರೂ ನಾನು ಶಾಂತಿಯ ಸಂದೇಶವನ್ನು ನೀಡಲು ಬಂದ ಶಾಂತಿ ದೂತನು ಎಂಬ ಅರಿವಿನಿಂದ ವರ್ತಿಸಿ. ಆಗ ಯಾರಾದರೂ ನಮ್ಮನ್ನು ಕೋಪಗೊಳಿಸಿದರೂ ನಾವು ಕೋಪಗೊಳ್ಳುವುದಿಲ್ಲ ಅಲ್ಲವೇ? ನಾವು ಶಾಂತಿಯ ಕಂಪನಗಳನ್ನು ಮಾತ್ರ ಹರಡುತ್ತೇವೆ. ಏಕೆಂದರೆ ನಾನು ಶಾಂತಿ ದೂತ, ನಾನು ಶಾಂತಿಯನ್ನು ನೀಡುವವನು. ನೀವು ಈ ಸ್ಥಿತಿಯಲ್ಲಿ ಉಳಿದಿದ್ದರೆ ಆಗ ಮಾತ್ರ ನೀವು ಯಾವಾಗಲೂ ಶಾಂತಿಯುತ ಸ್ಥಿತಿಯಲ್ಲಿ ಮತ್ತು ಶಕ್ತಿಶಾಲಿ ಸ್ಥಿತಿಯಲ್ಲಿರುತ್ತೀರಿ. ಹಾಗೆಯೇ ನೀವು ಇತರರಿಗೆ ಶಾಂತಿಯನ್ನು ನೀಡುತ್ತಲೇ ಇರುತ್ತೀರಿ. ಹಾಗಾಗಿ ಇಲ್ಲಿ ನೆನಪಿಸಿಕೊಳ್ಳಿ, ನಾನು ಶಾಂತಿಯನ್ನು ನೀಡಲು ಬಂದಿದ್ದೇನೆ. ಆ ದೇವಸ್ಥಾನದಲ್ಲಿರುವ ವಿಗ್ರಹ, ಅವರು ಶಾಂತಿಗಾಗಿ ದೇವಸ್ಥಾನಕ್ಕೆ ಹೋಗುತ್ತಾರೆ ಅಲ್ಲವೇ? ನಾನು ಆ ವಿಗ್ರಹ ಎಂದು ನೀವು ಭಾವಿಸಿದಾಗ ಸ್ವಯಂಚಾಲಿತವಾಗಿ ಆ ಶಕ್ತಿ, ಆ ಶಾಂತಿ ಎಲ್ಲವೂ ಬರುತ್ತದೆ. ಈ ರೀತಿ ಶಾಂತಿಯನ್ನು ನೀಡಲು ತುಂಬಾ ಸುಲಭ. ಆದ್ದರಿಂದ ಇತರರು ನಿಮಗೆ ಅಶಾಂತಿಯನ್ನು ನೀಡಿದರೂ ನೀವು ಶಾಂತಿಯನ್ನು ನೀಡಬೇಕು. ಏಕೆಂದರೆ ಅವರಿಗೆ ಶಾಂತಿ ಇಲ್ಲ, ಅದಕ್ಕಾಗಿಯೇ ಅವರು ಅಶಾಂತಿಯನ್ನು ನೀಡುತ್ತಾರೆ. ಅವರಲ್ಲಿ ಇರುವುದನ್ನು ಮಾತ್ರ ಅವರು ನೀಡುತ್ತಾರೆ ಅಲ್ಲವೇ? ಹಾಗಾಗಿ ಅವರು ಅಶಾಂತಿಯನ್ನು ನೀಡಿದರೆ ಅವರು ಶಾಂತಿಯನ್ನು ಕೇಳುತ್ತಿದ್ದಾರೆ ಎಂದರ್ಥ. ಕೇಳಿದ ಮಗುವಿಗೆ ಶಾಂತಿಯನ್ನು ನೀಡಲು ನೀವು ನಿರಾಕರಿಸುತ್ತೀರಾ? ಅದಕ್ಕಾಗಿಯೇ ಬಾಬಾ ಹೇಳುತ್ತಾರೆ, ಅವರು ಬೆಂಕಿ ಹಚ್ಚಿದರೆ ನೀರು ಸುರಿದು ನಂದಿಸಿ, ಅಂದರೆ ಅವರನ್ನು ಶಾಂತಗೊಳಿಸಿ. ಕೋಪದ ಬೆಂಕಿಯನ್ನು ನಂದಿಸಿ. ಏಕೆಂದರೆ ಇದು ನಿಮ್ಮ ಕರ್ತವ್ಯ. ಶಾಂತಿದೂತರು ಶಾಂತಿ ಮತ್ತು ಶಕ್ತಿಯ ಯಜಮಾನರಾಗಿ ಅವರು ಹೇಳುತ್ತಾರೆ. ಇದು ಒಂದು ಸೂಪರ್ ಶಕ್ತಿಶಾಲಿ ವರವಲ್ಲವೇ? ಘೋಷವಾಕ್ಯ. ನೀವು ಯೋಚಿಸಿದರೆ ತಕ್ಷಣ ಮಾತನಾಡಲು ಹೇಗೆ ಸಾಧ್ಯವೋ, ಯಾವುದೇ ಪ್ರಯತ್ನವಿಲ್ಲದೆ ಹಾಗೆಯೇ ಶಬ್ದವನ್ನು ಮೀರಿ ಮೌನಕ್ಕೆ ಹೋಗುವುದು ಸಹ 1 ಸೆಕೆಂಡಿನಲ್ಲಿ ಸುಲಭವಾಗಿ ಆಗಬೇಕು. ಅದು ಅಷ್ಟೇ ಸಹಜವಾಗಿರಬೇಕು. ನೀವು ಶಬ್ದವನ್ನು ಮೀರಿ ಆತ್ಮಲೋಕದ ಆಳವಾದ ಮೌನದಲ್ಲಿ ಮುಳುಗಬೇಕು. ಅವಿತರ. ಈಗ ಬಾಬಾನ ಸ್ಮರಣೆಯ ಅಗ್ನಿಯನ್ನು ಹೊತ್ತಿಸಿ ಯೋಗವನ್ನು ಜ್ವಾಲಾರೂಪ, ಜ್ವಾಲಾಮುಖಿಯಂತಹ ಮಾಡಿ ವಿವರಣೆ. ಯೋಗದಲ್ಲಿ ನಿಮ್ಮನ್ನು ಯಾವಾಗಲೂ ಲೈಟ್ ಹೌಸ್ ಮತ್ತು ಮೈಟ್ ಹೌಸ್ ಎಂದು ಅನುಭವಿಸಿ. ಲೈಟ್ ಹೌಸ್ ಏನು ಮಾಡುತ್ತದೆ? ಅದು ಎಲ್ಲಾ ಸ್ಥಳಗಳಿಗೆ ಬೆಳಕನ್ನು ನೀಡುತ್ತದೆ. ಹಾಗೆಯೇ ನಾನು ಎಲ್ಲಾ ಸ್ಥಳಗಳಿಗೆ ಶಕ್ತಿಯ ಬೆಳಕನ್ನು ನೀಡುತ್ತಿರುವ ಮೈಟ್ ಹೌಸ್ ಎಂದು ಅನುಭವಿಸಿ. ಹಾಗಾಗಿ ಜ್ಞಾನವನ್ನು ಬೆಳಕು ಎಂದು ಮತ್ತು ಯೋಗವನ್ನು ಶಕ್ತಿ ಎಂದು ಕರೆಯಲಾಗುತ್ತದೆ. ಆಗ ನಮಗೆ ಜ್ಞಾನ ಮತ್ತು ಯೋಗ ಎರಡೂ ಇವೆ. ನಮಗೆ ಈ 2 ಶಕ್ತಿಗಳಿವೆ. ಹಾಗಾಗಿ ಬೆಳಕು ಮತ್ತು ಶಕ್ತಿ, ನಾವು ಅದನ್ನು ಲೈಟ್ ಹೌಸ್, ಮೈಟ್ ಹೌಸ್ ಎಂದು ಕರೆಯುತ್ತೇವೆ ಅಲ್ಲವೇ? ಈ ಬೆಳಕು ಮತ್ತು ಶಕ್ತಿ ಎರಡರಿಂದಲೂ ತುಂಬಿರುವುದನ್ನು ಮಾಸ್ಟರ್ ಸರ್ವಶಕ್ತಿವಾನ್, ಮಾಸ್ಟರ್ ಸರ್ವಶಕ್ತಿವಂತ ಎಂದು ಕರೆಯುತ್ತಾರೆ. ಯಾವಾಗಲೂ ಜ್ಞಾನದಿಂದ ತುಂಬಿ ಮತ್ತು ಯೋಗದಲ್ಲಿ ಮುಳುಗಿರುವವರು, ಅಂದರೆ ಬಾಬಾನ ಸ್ಮರಣೆಯಲ್ಲಿ ಅವರು ಮಾಸ್ಟರ್ ಸರ್ವಶಕ್ತಿವಾನ್.
ಅಂತಹ ಶಕ್ತಿಶಾಲಿ ಮಕ್ಕಳು ಯಾವುದೇ ಕೆಟ್ಟ ಪರಿಸ್ಥಿತಿಯನ್ನು 1 ಸೆಕೆಂಡಿನಲ್ಲಿ ಸುಲಭವಾಗಿ ನಿವಾರಿಸುತ್ತಾರೆ. ಅವರ ಮನಸ್ಸು ಸ್ವಲ್ಪವೂ ವಿಚಲಿತವಾಗುವುದಿಲ್ಲ. ಇದು ವಾಸ್ತವವಾಗಿ ಸೀತೆ ಬೆಂಕಿಯನ್ನು ದಾಟಿದುದರ ನಿಜವಾದ ಅರ್ಥ. ಅವರು ಕಾಮದ ಬೆಂಕಿಯನ್ನು ದಾಟುತ್ತಾರೆ, ಕಾಮವು ಅವರನ್ನು ಸುಡುವುದಿಲ್ಲ. ಅವರು ಕೋಪದ ಬೆಂಕಿಯನ್ನು ದಾಟುತ್ತಾರೆ, ಕೋಪವು ಅವರನ್ನು ಸುಡುವುದಿಲ್ಲ. ಹಾಗಾಗಿ ಹಾಗೆ ಹೋಗಲು ನೀವು ಮಾಸ್ಟರ್ ಸರ್ವಶಕ್ತಿವಾನ್ ಸ್ಥಿತಿಯಲ್ಲಿರಬೇಕು, ಜ್ಞಾನ ಮತ್ತು ಯೋಗದಿಂದ ತುಂಬಿರಬೇಕು. ನೀವು ಅಂತಹ ತುಂಬಿದ ಸ್ಥಿತಿಯಲ್ಲಿದ್ದರೆ ಅಗ್ನಿ ಪರೀಕ್ಷೆ ಬರುತ್ತಲೇ ಇರುತ್ತದೆ ಎಂದು ನಿರೀಕ್ಷಿಸಿ. ಆಗ ಮಾತ್ರ ನೀವು ಮೋಸ ಹೋಗುವುದಿಲ್ಲ ಮತ್ತು ಎಚ್ಚರವಾಗಿರುತ್ತೀರಿ. ಓಂ ಶಾಂತಿ. ಸೂಪರ್ ಶಕ್ತಿಶಾಲಿ ಮುರಳಿ. ಲವ್ ಯು ಬಾಬಾ ದಾದಾ. ಥ್ಯಾಂಕ್ ಯು ಬಾಬಾ ದಾದಾ. ಸಂತೋಷವಾಗಿರಿ, ತಂಪಾಗಿರಿ.